ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ನನ್ನ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ಆಧಾರದ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ರೂವಾರಿ ಶ್ರೀ ಅವಿನಾಶ್ ಕಾಮತ್ ಅವರು ನಮಗೋಸ್ಕರ, ನಮ್ಮ ಎಲ್ಲರನ್ನೂ ನಗ್ಸೋಕ್ಕೋಸ್ಕರ ಉಡುಪಿಯಿಂದ ಬಂದಿದ್ದಾರೆ. ಏನು ಮಾಡ್ತಾರೆ, ನಮ್ಮನ್ನ ಹೆಂಗೆ ಅವರ ಕಾರ್ಯಕ್ರಮದಲ್ಲಿ ಮುಳುಗಿಸ್ತಾರೆ, ಏನಿರತ್ತೆ ಎಲ್ಲ ಅವರೇ ನಿಮ್ಗೆ ಹೇಳ್ತಾರೆ. ಸೊ ಅವರು ಏನು ಕೇಳ್ತಾರೆ ಸ್ವಲ್ಪ ಸಪೋರ್ಟ್ ಮಾಡಿ, ಇನ್ವಾಲ್ವ್ ಆಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓವರ್ ದ ಸ್ಟೇಜ್. ಎಲ್ರಿಗೂ ನಮಸ್ಕಾರ. ಶ್ರೀಲತಾ ಅವರಿಗೆ ತುಂಬ ಥ್ಯಾಂಕ್ಸ್. ಕಾರ್ಯಕ್ರಮದ ರೂವಾರಿ ನಾನಲ್ಲ, ನೀವು ಎಸ್ ಅಂತ ಹೇಳಿದ್ದಕ್ಕೆ ಇವತ್ತಿಷ್ಟು ಜನ ಎಲ್ಲ ಸೇರೋ ಹಾಗಾಗಿದೆ. ನಾನು ಅವಿನಾಶ್ ಅಂತ ಉಡುಪಿಯಿಂದ ಬಂದಿದ್ದೇನೆ. ಭಾಳ ಸಂತೋಷ ಆಯಿತು. ಎರಡು ಕಡೆಯವರು ಎಲ್ಲ ಮೂಲ ಉಡುಪಿನೇ, ಬಟ್ ಬ್ಯಾಂಗ್ಳೂರಲ್ಲಿ ಎಲ್ಲ ಸೆಟ್ಲ್ ಆಗಿದ್ದಾರೆ ಅಂತ ಭಾಳ ವರ್ಷಗಳಿಂದ. ಈ ಹಾಲಿಗೆ ಮೊದಲನೇ ಸಲ ಬರುವಂಗಾಯಿತು. ಈ ಕಾರ್ಯಕ್ರಮಕ್ಕೆ ನಿಮ್ಮ ಮೂಲಕ, ನಾನು ಸತೀಶ್ ಸರ್ ಮೂಲಕ ನಾನು ಇಲ್ಲಿಗೆ ಬಂದೆ. ಅವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತ ಅನಿಸುತ್ತೆ. ಹಾಗೆ ಒಬ್ಬ ಒಳ್ಳೆ ಫೋಟೋಗ್ರಾಫರ್ ಆ್ಯಂಡ್ ಒಳ್ಳೆ ವಿಡಿಯೋಗ್ರಾಫರ್, ಜೊತೆಗೆ ಒಳ್ಳೆ ಸಹೃದಯಿ. ಸೊ ಇದು ಏನು ಅಂತಂದರೆ, ನಿಮ್ಗೆ ಗೊತ್ತಿರ್ಬೋದು, ಊರ ಕಡೆಯಲ್ಲೆಲ್ಲ ಕಳೆದ ಒಂದು 12 ವರ್ಷಗಳಿಂದ ಒಂದು ಹೊಸ ಟ್ರೆಂಡ್ ಈಗ ಸೆಟಪ್ ಆಗಿದೆ. ಮದುವೆಯ ಹಿಂದಿನ ದಿನ ಅಥವಾ ಅದರ ಮುಂಚಿನ ದಿನ ಈ ಸಂಗೀತ ಅಂತ ಒಂದು ಫಂಕ್ಷನ್ ಮಾಡ್ತಾರೆ. ಮೆಹಂದಿ ಬೇರೆ, ಸಂಗೀತ ಬೇರೆ, ಮದುವೆ ಬೇರೆ, ಇನ್ನು ಕೆಲವ್ರದ್ದು ಬರೀ ಪಾರ್ಟೀಸ್ ಅಂತ ಇರ್ತದೆ, ಅದು ಬೇರೆ. ಬಟ್ ದ ಬ್ಯೂಟಿ ಆಫ್ ಸಂಗೀತ್ ಫಂಕ್ಷನ್ ಈಸ್, ಆ ಮೆಮೊರೀಸಲ್ಲಿ ನಡೆಯುತ್ತಲ್ಲ, ಅದು ಜೀವಮಾನ ಪೂರ್ತಿ ನಮ್ಮ ಜೊತೆಗೆ ಉಳಿದು ಬಿಡ್ತದೆ. ಶ್ರೀಲತಾ ಅವರು ಒಂದು ತಿಂಗಳ ಹಿಂದೆ ಅವ್ರ ಜೊತೆ ಮಾತಾಡಿದಾಗ, ಸಾಮಾನ್ಯ ಸಂಗೀತ ಫಂಕ್ಷನಲ್ಲಿ ನಮ್ಮ ಫ್ರೆಂಡ್ಸ್, ನಮ್ಮ ಕ್ಲೋಸ್ ಸರ್ಕಲ್ಸ್ ಮತ್ತು ರಿಲೇಟಿವ್ಸ್, ಕಸಿನ್ಸ್ ಎಲ್ಲ ಬಂದು ಹಾಡೋದು ಮತ್ತು ನೃತ್ಯ ಮಾಡೋದೆಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಬಹುದಾ ಅಂತ ಕೇಳಿದಾಗ, ಏನಿಲ್ಲ, ಒಂದಷ್ಟು ಗೇಮ್ಸ್ ಮಾಡ್ಬೋದು, ಒಂದಷ್ಟು ಆ್ಯಕ್ಟಿವಿಟೀಸ್ನ ಮಾಡ್ಬೋದು, ಸ್ವಲ್ಪ ಭಿನ್ನವಾಗಿ ಮಾಡುವಂಥ ಪ್ರಯತ್ನ ಮಾಡಬಹುದು, ಎಲ್ಲರನ್ನೂ ಇನ್ವಾಲ್ವ್ ಮಾಡಬಹುದು, ಖುಷಿ ಆಗುತ್ತೆ ಅಂತ ಹೇಳಿದಾಗ ಶಿ ಎಗ್ರಿ ಟು ದ್ಯಾಟ್. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ನಾವು ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡುವ, ನಿಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯೊಂದಿಗೆ. ನಾನಿನ್ನು ಇಲ್ಲಿ ನಿಂತಿರೋದಿಲ್ಲ, ಇಲ್ಲಿ ಕೆಳಗೆ ಬರ್ತೇನೆ. ಇನ್ನೂ ತುಂಬ ಜನ ಬರೋರಿದ್ದಾರೆ, ಬಟ್ ಹೆಚ್ಚು ಟೈಮ್ ವೇಸ್ಟ್ ಮಾಡೋದು ಬೇಡ. ಐ ಥಿಂಕ್ ಬೈ ಟಿಲ್ 8:30 ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. LED ಈ ಕಾರ್ಯಕ್ರಮದ ಸಂಪೂರ್ಣ ಲೈವ್ ಬರ್ತಾ ಇರ್ತದೆ. ಅಂದರೆ ನೀವು ಇಲ್ಲಿ ನೋಡೋದಕ್ಕೂ LED ಆ ಎನ್ಲಾರ್ಜ್ ಆಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ನಿಮಗೆ ಫೀಲ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ದ ಪ್ರೋಗ್ರಾಮ್ ಅಲ್ವಾ? ಸ್ಟಾರ್ಟ್ ಮಾಡೋದಾ? ಹೌದು ಅಂತಂದರೆ ಇನ್ನೊಂದ್ಸಲ ಗಟ್ಟಿ ಎಲ್ಲರೂ ಜೋರಾಗಿ ಸೇರಿ ಒಂದು ಚಪ್ಪಾಳೆ ತಟ್ಟಿ. ಟೈಮೇ ಇರಬಾರ್ದು, ಅಂದರೆ ಬ್ಯಾಕ್ ಟು ಬ್ಯಾಕ್ ಒಂದಾದ್ಮೇಲೆ ಒಂದು ಎಂತ ಆಗ್ತಾ ಇದೆ ಅಂತ ಗೊತ್ತಾಗಬಾರ್ದು. ಹಾಗೆ ನಾವು ಇನ್ವಾಲ್ವ್ ಆಗಿ ಈ ಕಾರ್ಯಕ್ರಮನ ಚೆನ್ನಾಗಿ ಮಾಡಿಕೊಡ್ಬೇಕು. ಐ ಆಮ್ ಕಮಿಂಗ್ ಡೌನ್. ಸರ್, ನೀವು ಬರ್ತೀರಾ ನಮ್ಮ ಜೊತೆಗೆ? ಬನ್ನಿ, ಕೂತೀರಿ ಅಂತ. ನಿಮ್ಮದೇ ಕಾರ್ಯಕ್ರಮ. ಒಂದು ಮೊದಲ ಸಿಂಪಲ್ ಆಟದೊಂದಿಗೆ ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡುವ. ಹಿಂದೆ ಒಂದು 5-6 ಜನ ಕೂತಿದ್ದೀರಿ. ಕ್ಯಾನ್ ಯು ಪ್ಲೀಸ್ ಕಮ್ ಫಾರ್ವರ್ಡ್? ಸ್ವಲ್ಪ ಮುಂದೆ ಬರ್ಬೋದಾ? ಇಲ್ಲಿ ಸ್ವಲ್ಪ ಕುರ್ಚಿಯನ್ನು ಫಿಲ್ ಮಾಡುವ. ವಿಡಿಯೋಗೆ ಮತ್ತು ಫೋಟೋಗೆ ಅದು ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಮಧ್ಯೆ ಮಧ್ಯೆ ಸ್ವಲ್ಪ ಖಾಲಿ ಕಾಣಿಸುತ್ತಲ್ಲ. ಸಂಜಯ್ ಅವರೇ, ಅಲ್ಲೊಬ್ಬರು ಸಂಜಯ್ ಇದ್ದಾರೆ ನೋಡಿ, ಅವರು ಒಂದು ಟೊಪ್ಪಿ ಕೊಡ್ತಾ ಇದ್ದಾರೆ, ತೊಗೊಂಬನ್ನಿ. ಲೆಟ್ಸ್ ಬಿಗಿನ್ ದಿಸ್ ಬ್ಯೂಟಿಫುಲ್ ಫಂಕ್ಷನ್ ಪ್ರೋಗ್ರಾಮ್ ಬೈ ಒಂದು ಸಿಂಪಲ್ ಆಟ. ಇದು ಸರ್ ತಗೊಳ್ಳಿ. ಈಗ ಸರ್ ಕೈಯಲ್ಲಿ ಒಂದು ಟೊಪ್ಪಿ ಕೊಟ್ಟಿದ್ದೇನೆ. ನಾನು ಸ್ಟಾರ್ಟ್ ಅಂದ ತಕ್ಷಣ ಇವರು ಓಡಿ ಬಂದು, ಇವ್ರು ಖುಷಿ ಬಂದವ್ರು ತಲೆಗೆ ಟೊಪ್ಪಿ ಹಾಕ್ತಾರೆ. ಆಯಿತಾ? ಅವರು ಪಕ್ಕದವ್ರಿಗೆ ಹಾಕೋದು, ಅವರು ಪಕ್ಕದವ್ರಿಗೆ ಹಾಕೋದು, ಅವ್ರ ಪಕ್ಕದವ್ರಿಗೆ ಹಾಕೋದು. ಸೊ ಬೇಸಿಕಲಿ ಈ ಆಟದ ಹೆಸರು ಪಾಸಿಂಗ್ ದ ಹ್ಯಾಟ್ ಅಂತ. ನಮ್ಮ ಊರ ಕಡೆಯಲ್ಲಿ ಒಂದು ಮಾತಿದೆ, ಆಯೇ ಇಂಬೇಕ್ ಟೊಪ್ಪಿ ಪಾಡಿ ಅಂತ. ಅದು ಎಲ್ಲ ಭಾಷೆನಲ್ಲೂ ಇದೆ, ಕೊಂಕಣಿಯಲ್ಲೂ ಇದೆ, ಕನ್ನಡದಲ್ಲೂ ಇದೆ, ಬ್ಯಾರಿಯಲ್ಲೂ ಇದೆ. ಅಂದರೆ ಟೊಪ್ಪಿ ಹಾಕೋದಂದರೆ ಒಬ್ಬ ಇನ್ನೊಬ್ಬನಿಗೆ ಹಿಡಿಸಿದ ಅಂತ. ಈಗ ಸರ್ ಬಂದು ಟೊಪ್ಪಿ ಹಾಕ್ತಾರೆ, ಪಕ್ಕದವ್ರಿಗೆ ಹೀಗೆ ಪಾಸ್ ಆಗ್ತಾ ಇರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾ ಇರ್ತದೆ. ಸಡನ್ನಾಗಿ ಮ್ಯೂಸಿಕ್ ಸ್ಟಾಪ್ ಆಗುತ್ತೆ. ಮ್ಯೂಸಿಕ್ ಸ್ಟಾಪ್ ಆದಾಗ ಯಾರ ತಲೆ ಮೇಲೆ ಈ ಹ್ಯಾಟ್ ಇರುತ್ತೋ ಅವ್ರು ಈ ಆಟದ ವಿಜೇತರು. ಅವ್ರನ್ನ ನಾವು ಇಲ್ಲಿ ಕರೆಸಿ ಅವ್ರಿಗೆ ಬಹುಮಾನ ಕೊಟ್ಟು ಕಳಿಸ್ತೇವೆ. ಕ್ಯಾನ್ ವಿ ಡೂ ದ್ಯಾಟ್? ಸರ್ ರೆಡಿ ಅಲ್ಲ? ನೀವು ಹೆಂಗಂದರೆ ಓಡಿ ಹೋಗಬೇಕು. ಇಲ್ಲಿ ಎದುರು ಕೂತವರಿಗೆಲ್ಲ ಬೇಡ, ಸ್ವಲ್ಪ ಹಿಂದೆ ಕೂತವರಿಗೆ ಹಾಕಿ. ಆಮೇಲೆ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಹೇಗಂದರೆ ಒಬ್ಬರು ಇನ್ನೊಬ್ರಿಗೆ ಕರೆಕ್ಟಾಗಿ ಹಾಕಬೇಕು. ಮತ್ತೆ ಅದು ಸುಮ್ಮನೆ ದೂಡೋದು ಹಿಂಗೆ ಮಾಡೋದಲ್ಲ. ಕರೆಕ್ಟಾಗಿ ಈಗ ನಾನು ಇವ್ರಿಗೆ ಟೋಪಿ ಹಾಕ್ತಾ ಇದ್ದೇನೆ ಅಂತಂದರೆ ಸರಿಗೆ ಕರೆಕ್ಟಾಗಿ ನಾನು ಹೀಗೆ ಹಾಕಬೇಕು, ಅವರು ಕರೆಕ್ಟಾಗಿ ಇನ್ನೊಬ್ರಿಗೆ ಹಾಕಬೇಕು. ಓಕೆ ಅಲ್ಲ ಸರ್? ರೆಡಿನಾ? ಕ್ಯಾನ್ ವಿ ಸ್ಟಾರ್ಟ್? ಒಂದು ಗಟ್ಟಿ ಚಪ್ಪಾಳೆ ಕೊಡಿ ಸರ್ಗೆ. ಲೆಟ್ಸ್ ಬಿಗಿನ್. ಆನ್ ಸಂಜು ರೆಡಿಯಾ? ಆನ್ ದ ಕೌಂಟ್ ಆಫ್ 3, 2, 1 ಗೋ. ಹೋಗಿ ಸರ್. ಪಾಸ್ ಮಾಡಿ.
ಆಯ್ತಲ್ಲ ಆಂಟಿ, ಬನ್ನಿ, ಈ ಆಟದ ವಿಜೇತರು ನೀವೇ. ಸಂಜಯ್ ಎಲ್ಲಿದ್ದಾರೆ? ಅವರಿಗೆ ಬನ್ನಿ ಆಂಟಿ, ಬನ್ನಿ. ನೀವು ಅದನ್ನು ಹಾಕ್ಕೊಂಡೇ ಬರಬೇಕು, ಮತ್ತು ಅಲ್ಲಿಂದ ಹಾಕ್ಕೊಂಡೇ ಬರಬೇಕು. ಆರಾಮಾಗಿ ಬನ್ನಿ. ಬನ್ನಿ, ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಬನ್ನಿ. ಮದುಮಗಳು ನೀವೇ. ಈಗ ಇವ್ರ ಪರಿಚಯ ನಮಗೆ ನೀವು ಮಾಡ್ತೀರಾ, ಅವರೇ ಮಾಡ್ತಾರಾ? ಇವರು ಸುಜಾತ ಅಂತ, ನನ್ನ ಅಪ್ಪನ ಅಕ್ಕ, ಕಸಿನ್ ಸಿಸ್ಟರ್, ನನಗೆ ಅತ್ತೆ ಆಗಬೇಕು. ಕಂಗ್ರ್ಯಾಚುಲೇಷನ್ಸ್, ಫಸ್ಟ್ ಗಿಫ್ಟ್ ನಿಮಗೆ ಬಂದಿದೆ. ಆಂಟಿ ಬನ್ನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಮದುಮಗನ ಆಗಮನವಾಗ್ತಾ ಇದೆ. ಒಂದು ಚಪ್ಪಾಳೆ ತಟ್ಟಿ ಇವ್ರನ್ನ ಸ್ವಾಗತಿಸುವ. ಹಲೋ, ಕೂತ್ಕೊಳ್ಳಿ. ಸಣ್ಣ ಇಂಟ್ರೊಡಕ್ಷನ್. ನನ್ನ ಹೆಸರು ಹೀಗೆ, ನಾನು ಇಂತಿಂಥ ಉದ್ಯೋಗ ಮಾಡ್ಕೊಂಡಿದ್ದೇನೆ. ಹೌದೌದಾ, ಅಂದರೆ ನಾನು ಶ್ರೀಲತಾದ ಅತ್ತೆ ಮಗಳು, ನಾನು ಇಂತಿಂಥ ಉದ್ಯೋಗ ಮಾಡ್ಕೊಂಡಿದ್ದೇನೆ. ಇಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಇಂಟ್ರೊಡಕ್ಷನ್. ಎಲ್ಲರೂ ದಿಸ್ ವಿ ವಿಲ್ ಫಿನಿಶ್ ಇನ್ ನೆಕ್ಸ್ಟ್ 1 minute. ಓಕೆ. ಹಾಯ್ ಎವ್ರಿವನ್, ನಾನು ಶ್ವೇತಾ, ಲತಾ ಬೆಸ್ಟ್ ಫ್ರೆಂಡ್. ನಾನು IT ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ. Hello everyone, I am Vani, Lata's friend. I am working in IT. Hello everyone, ನಾನು ಅನುಷಾ, ಲತಾ ನಮ್ಮ ಅಕ್ಕ, ನಾನು ಸ್ಟೂಡೆಂಟ್. ಹಲೋ ಆಲ್, ನನ್ನ ಹೆಸರು ಅಮೃತ, ನಾನು ಲತಕ್ಕನ ತಂಗಿ, ನಾನು IT ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ. ಹಲೋ, ನನ್ನ ಹೆಸರು ಮಧುರ, ನಾನು ಲತನ ಅತ್ತೆ ಮಗಳು, ನಾನು ಫಿನಾನ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಗುರುಪ್ರಸಾದ್ ಅಂತ. ನಾನು ಲತಾ ನನ್ನ ಮಾವನ ಮಗಳು. ನಾನು ಸೇಲ್ಸಲ್ಲಿದ್ದೀನಿ. ಕಂಟ್ರಿ ಹೆಡ್ ಆಗಿದ್ದೀನಿ ನಾನು MNC ಕಂಪನಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಿದಂಬರ ಅಂತ. ನಾನು ಯಾವ ರೀತಿ ರಿಲೇಷನ್ ಅಂತ ನನಗೆ ಸರಿಯಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ನನಗೆ. ಸಾರಿ. ಗುಡ್ ಈವ್ನಿಂಗ್, ನನ್ನ ಹೆಸರು ಅನೀನ್ H. ತುಂಗ ಅಂತ.
ಇ ಕಾಮರ್ಸ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಮೂರ್ತಿ ಚಿಕ್ಕಪ್ಪನ ಮಗಳಾಗಬೇಕು ಲತಾ. ಹಲೋ, ನನ್ನ ಹೆಸರು ಮಂಜುನಾಥ್. ಲತಾ ನನಗೆ ತಂಗಿ ಆಗಬೇಕು. ನಾನು IT ಕಂಪನಿ ಕೆಲಸ ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ಭಟ್ ಅಂತ, ನಿವೃತ್ತ BSNL ಉದ್ಯೋಗಿ. ಲತಾ ನನಗೆ ನನ್ನ ಕ್ರೋ ಬ್ರದರ್ ಅಕ್ಕನ ಮಗಳಾಗ್ತಾಳೆ. ಥ್ಯಾಂಕ್ ಯು. ಈ ಆಟದಲ್ಲಿ ಭಾಗವಹಿಸಲು ಬಂದ ಎಲ್ರಿಗೂ ಒಂದು ಗಟ್ಟಿ ಚಪ್ಪಾಳೆ ಕೊಡಿ ಸರ್. ನಿಮ್ಮದು ಸಖತ್ತಾಗಿತ್ತು. ದಟ್ ವಾಸ್ ದ ಬೆಸ್ಟ್. ಮತ್ತು ನೀವು ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಕೂಡ ಚೆನ್ನಾಗಿತ್ತು. ಅದು ಈಗ ಏನು ಮಾಡೋಣ ಅಂತಂದರೆ, ಇವರು ಲೇಡೀಸ್ ಎಲ್ಲ ಮೇಲೆ ನಿಂತಿರಲಿ, ನಾವೆಲ್ಲ ಕೆಳಗೆ ಬಂದುಬಿಡೋಣ. ಬರ್ತೀರಾ ಸ್ವಲ್ಪ? ಬನ್ನಿ. ನೀವು ನೋಡಿ, ಇಲ್ಲಿಂದ ಅಲ್ಲಿ ತನಕ ಇಡೀ ಸ್ಟೇಜ್ ಕವರ್ ಆಗೋ ಹಾಗೆ 1 ಆರ್ಮ್ ಡಿಸ್ಟೆನ್ಸ್ ಬಿಟ್ಟು ಹೀಗೆ 1 ಆರ್ಮ್ ಡಿಸ್ಟೆನ್ಸಲ್ಲಿ ನಿಂತುಬಿಡಿ. ಹಾಗೆ ನಿಂತುಬಿಡಿ ಸರ್. ನೀವೆಲ್ಲ ಸೇಮ್ ಅಲ್ಲಿಂದ ಇಲ್ಲಿ ತನಕ ಮಧ್ಯ ಸ್ವಲ್ಪ ಗ್ಯಾಪ್ ಕೊಟ್ಟು ನಿಲ್ಲಿ. ಈಗ ನಮ್ಮದು ರಿಯಲ್ ಆಟ ಸ್ಟಾರ್ಟ್ ಆಗುತ್ತೆ ಸರ್. ನೀವು ಫಸ್ಟು ಮುಂದೆ ಆಚೆ ನೋಡಿ ನಿಲ್ಲಬೇಕು. ಓಕೆ, ಹೌದು. ನೀವು ಇವ್ರ ಪಕ್ಕ ಬನ್ನಿ. 1 ಆರ್ಮ್ ಡಿಸ್ಟೆನ್ಸ್ ಕೊಡಿ. ಎಸ್, ಅವರು 1 ಆರ್ಮ್ ಡಿಸ್ಟೆನ್ಸ್ ಕೊಡಿ, 1 ಆರ್ಮ್ ಡಿಸ್ಟೆನ್ಸ್ ಕೊಡಿ, 1 ಆರ್ಮ್ ಡಿಸ್ಟೆನ್ಸ್ ಕೊಡಿ. ನೀವು ಇದೇ ಥರ ನಿಂತುಬಿಡಿ. ಈಗ ನಮ್ಮದು ಆಟ ಶುರುವಾಗುತ್ತೆ. ಎಲ್ಲರೂ ಒಂದೊಂದು ಸ್ಟ್ರಾ ತಗೊಳ್ಳಿ ಸರ್. ಎಲ್ಲರೂ ಒಂದೊಂದು ಸ್ಟ್ರಾ ತಗೊಳ್ಳಿ. ಸಂಜಯ್ ಎಲ್ಲಿದ್ದಾರೆ? ಯಾರಾದರೂ ನನಗೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಬಂದರೆ ಉತ್ತಮ. ಕೊಡಿ, ಎಲ್ರಿಗೂ ಕೊಡಿ ಸರ್. ಈಗ ತಗೊಳ್ಳಿ, ಹಂಚಿ ಎಲ್ರಿಗೂ. ಈ ಆಟ ಆಡೋದಕ್ಕೆ ನೀವು ಪೊಸಿಷನ್ ತಗೊಳ್ಬೇಕು. ಯಾವ ಥರ ಪೊಸಿಷನ್ ಅಂದರೆ ಹೀಗೆ ಮಾಡಿ ನಿಲ್ಲಿ ಎಲ್ಲರೂ ಒಂದ್ಸಲ ಅಷ್ಟೇ. ಓಕೆ, ಈಗ ಹೇಗಂದರೆ ಆಟ ಸ್ಟಾರ್ಟ್ ಜೊತೆಯಾಗಿ ಸೈಮಲ್ಟೇನಿಯಸ್ಲಿ ಆಟ ನಡೆಯುತ್ತೆ ಸರ್. ನಿಲ್ಲಿ ಎಲ್ಲರೂ ಪೊಸಿಷನ್ ತಗೊಳ್ಳಿ ಹೀಗೆ. ಹಾಂ, ಈಗ ನಾನು ಸ್ಟಾರ್ಟ್ ಅಂದಾಗ ಹೀಗಿಡ್ತೀನಿ, ಈಕ್ವಲಿ ಅಲ್ಲೂ ಇಡ್ತೀನಿ. ನೀವು ಅವ್ರಿಗೆ ಪಾಸ್ ಮಾಡೋದು ಮಾಡಿ ಸರ್. ತಗೊಳ್ಳಿ, ಸ್ವಲ್ಪ ಬಗ್ಗಿ ತಗೊಳ್ಳಿ. ಎಸ್, ಓಕೆ, ತಗೊಳ್ಳಿ. ನೀವು ಅವ್ರಿಗೆ ಕೊಡಿ. ಎಸ್, ಸ್ವಲ್ಪ ಬಗ್ಗಿ. ನೀವು ಅವರು ಸ್ವಲ್ಪ ಹೆಲ್ಪ್ ಮಾಡಬೇಕು, ಅವ್ರು ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಹೀಗೆ ಬಗ್ಗಿ. ಎಸ್, ಇಲ್ಲಿಂದ ಅಲ್ಲಿಗೆ ಕೊಡಿ ಸರ್. ತಗೊಳ್ಳಿ, ನೀವು ಸ್ವಲ್ಪ ಬಗ್ಗಿ. ಹಾಂ, ಆಯ್ತಲ್ಲ, ತಗೊಂಡ್ರಲ್ಲ. ನೀವು ವಾಪಸ್ ಕೊಡಿ ಇವರಿಗೆ. ಎಸ್, ಇದೇ ಥರ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಇದು ರಿಹರ್ಸಲ್. ಲತಾ ಅವರೇ ಹಿಡ್ಕೊಳ್ಳಿ. ನೀವು ಅಲ್ಲಿ ಮೇಲೆ ನಿಲ್ಲಿ. ನಾನು ಸ್ಟಾರ್ಟ್ ಅಂದಾಗ ನೀವು ಅಲ್ಲಿ ಇಡಬೇಕು, ನಾನು ಇಲ್ಲಿ ಇಡ್ತೀನಿ ಅಷ್ಟೇ. ಆಟ ಆಡ್ಬೋದಲ್ಲ ಇದನ್ನು? ಚೆನ್ನಾಗಿರುತ್ತಲ್ಲ ನೋಡಿ, ವಿಜುವಲಿ ಚೆನ್ನಾಗಿದೆ ಇದು. ಓಕೆ, ಪಾಸಿಂಗ್ ದ ಕಪ್ ಅಷ್ಟೇ. ಒಂದೇ ರೌಂಡ್ ಸರ್. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಬೇಗ ಯಾರು ಮಾಡಿ ಮುಗಿಸ್ತಾರೆ ಅವರು ಈ ಆಟದ ವಿಜೇತರು. ಎಲ್ರಿಗೂ ಬಹುಮಾನ ಕೊಡಲಾಗುವುದು. ರೆಡಿ ಅಲ್ವಾ? ರೆಡಿ ಲತಾ ಅವರೇ? ರೆಡಿ? ಆನ್ ದ ಕೌಂಟ್ ಆಫ್ 3, 2, 1 ಗೋ. ಓಕೆ, ಎಲ್ಲ ಒಂದು ಚಪ್ಪಾಳೆ ತಟ್ಟಿ ಎಲ್ಲ. ನೋಡಿ, ಪಾಸ್ ಮಾಡಿ. ಕೊಡಿ. ಎಸ್, ಸಖತ್ತಾಗಿ ಆಡಿ. ಎಷ್ಟು ಚೆನ್ನಾಗಿ, ಎಷ್ಟು ಸಲ ಬಿತ್ತು ಅವ್ರದ್ದು ಅಲ್ಲಿ? 3-4 ಸಲ ಬಿತ್ತು ಸರ್. ಅಲ್ಲ ಅಲ್ಲಿ ಅವ್ರದ್ದು. ಲತಾ ಅವರೇ, ಈ ಆಟದ ವಿಜೇತರು ಇವರೆಲ್ಲರೂ ಆಗಿದ್ದಾರೆ. ಒಂದು ಗಟ್ಟಿ ಚಪ್ಪಾಳೆ ಕೊಟ್ಟು ಅವರಿಗೆ ನಾವು ಬಹುಮಾನ ಕೊಟ್ಟು ಐ ಥಿಂಕ್ ವಿಲ್ ಗೋ ಫಾರ್ ಬ್ರೇಕ್ ಫಾರ್ ಒಂದು ಸ್ಮಾಲ್ ಟಿಫಿನ್. ಒಂದು 10 ನಿಮಿಷದಲ್ಲಿ ನಾವು ಮಾಡಿ ಮುಗಿಸಿ ವಾಪಸ್ ಬರುವ. 7 ಗಂಟೆ 20 ನಿಮಿಷ ಆಗಿದೆ. ಮ್ಯಾಕ್ಸಿಮಮ್ ಬೈ 7:35 ನಾವು ವಾಪಸ್ ಇಲ್ಲಿ ಸೇರೋಣ. ಸ್ಟಾರ್ಟ್ ಮಾಡೋಣ. ಬ್ಯಾಕ್ ಟು ಬ್ಯಾಕ್ ವಿಲ್ ಗೋ ಟಿಲ್ 8:35. 1 ಗಂಟೆ ನಾನ್ ಸ್ಟಾಪ್ ಆಗ್ಬೋದಲ್ಲ? ಮತ್ತು ಎಲ್ಲರೂ ಹಿರಿಯರು ವಯಸ್ಸಿನಲ್ಲಿ ಎಲ್ಲರೂ ಶುಭ ಹಾರೈಸಿ. ಜೋರಾದ ಚಪ್ಪಾಳೆ ಕೊಡಿ ಮದುಮಗಳಿಗೆ ಮತ್ತು ಗೆದ್ದವರಿಗೆ. ಎಸ್, ತಗೊಳ್ಳಿ ಫೋಟೋ. ಇವರು ನಿಮ್ಗೆ ಹೇಗೆ ರಿಲೇಷನ್? ಇವರು ನನ್ನ ಅತ್ತೆಯ ಗಂಡ, ನನಗೆ ಮಾವ.
ಸರಿಯಾಗಿ ಹೇಳ್ತೀನಿ, ನನಗೆ ಸೊಸೆ ಆಗಬೇಕು ಇವಳು. ಓಕೆ, ಲೆಟ್ಸ್ ಬ್ರೇಕ್ ಫಾರ್ ಟಿಫಿನ್. ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮುಗಿಸಿ ಬನ್ನಿ. 1 hour ನಾನ್ ಸ್ಟಾಪ್ ನಾವು ಇಲ್ಲಿ ಪ್ರೋಗ್ರಾಮ್ ಮಾಡಬೇಕು. ಬಂದ್ಬಿಡಿ. ಥ್ಯಾಂಕ್ ಯು. ನನಗೆ ಒಂದು 5 ಮಂದಿ ಇವ್ರ ಕಡೆಯಿಂದ 5 ಮಂದಿ ಇವ್ರ ಕಡೆಯಿಂದ ಬೇಕೇ ಬೇಕು. ಈಗ ಬನ್ನಿ, ಯಾರ್ಯಾರಿದ್ದೀರ? ನನಗೆ ಪರಿಚಯ ಇಲ್ಲದ ಕಾರಣ ನನಗೆ ಸ್ವಲ್ಪ ಕರೆಯೋದಕ್ಕೆ ಕಷ್ಟ ಆಗುತ್ತೆ. ಸಂಜಯ್, ನೀವು ನನಗೆ ಹೆಲ್ಪ್ ಮಾಡಬೇಕು. ಅಲ್ಲ, ನೀವು ನನ್ನ ಜೊತೆಗಿದ್ದು ಹೆಲ್ಪ್ ಮಾಡಬೇಕು. ಈಗ ನೆಕ್ಸ್ಟ್ ಆ್ಯಕ್ಟಿವಿಟಿ ಆಡೋದಕ್ಕೆ ನಿಮ್ಮ ಕಡೆಯಿಂದ ಒಂದು 5 ಜನ ಬಾಯ್ಸ್ ಗರ್ಲ್ಸ್ ಎಲ್ಲ ಮಿಕ್ಸ್, ಅವ್ರ ಕಡೆಯಿಂದ ಒಂದು 5 ಜನ ಬಾಯ್ಸ್ ಗರ್ಲ್ಸ್ ಮಿಕ್ಸ್, ಅವರೆಲ್ಲ ಸ್ಟೇಜ್ ಮೇಲೆ ಬರಬೇಕು. ಹೌದು, ಸ್ವಲ್ಪ ಕರೆಸಿ. ಇವ್ರಾಗ ಬಂದ್ರ ಅಂತ ನೀವು ಬರಲಿಲ್ಲ ಅಲ್ಲ? ಬನ್ನಿ, ಹಾಗಾದ್ರೆ ಬನ್ನಿ 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 ಬನ್ನಿ. ಮಂಜು ಅಣ್ಣಂದಾಯ್ತು. ಹೌದು, ಬನ್ನಿ. ಮೇಡಮ್ ನೀವು ಬನ್ನಿ. ಅವ್ರವ್ರು ಬರಲಿ. ಹೌದು, ಇವರಾಗ ನೋಡಿ, ನೀವು ಇನ್ನೋವಾ ಕಾರಲ್ಲಿ ಬಂದು ಇಳಿದಿದ್ದು ನೀವೇ ಅಲ್ಲ? ಈ ಇನ್ನೋವಾ ಕಾರಲ್ಲಿ ಬಂದು ಇಳಿದಿದ್ದು ನೀವೇ ಅಲ್ವಾ? ನೋಡಿ, ಕರೆಕ್ಟಾಗಿ ನೋಡಿದ್ದೀನಿ ನಿಮ್ಮನ್ನು. ಬನ್ನಿ, ಮೇಲೆ ಹೋಗ್ಬೋದಾ? ಮೇಲೆ ಲೆಟ್ಸ್ ಗೋ ಆನ್ ಸ್ಟೇಜ್. ಹೌದು, ಮೇಲೆ. ಇದು ಲತಾ ಅವ್ರ ಫ್ಯಾಮಿಲಿ ಕಡೆಯಿಂದ. ಈಗ ಗೋವಿಂದ ಅವ್ರ ಫ್ಯಾಮಿಲಿಯಿಂದ ಒಂದು 5 ಜನ ಬರ್ಬೋದಾ? ಗೋವಿಂದ ಅವ್ರ ಫ್ಯಾಮಿಲಿಯಿಂದ 5 ಜನ ಬೇಕು ಈ ಆಟ ಆಡೋದಕ್ಕೆ. ಹೋಗ್ತೀನಿ, ಮೇಲೆ ಹೋಗ್ತೀನಿ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಟ. ಓಕೆ ಅಲ್ವಾ? ತೊಂದರೆ ಇಲ್ಲ ಅಲ್ವಾ ಮೇಡಮ್ ಅವರೇ? ಮಜಾ ಇರುತ್ತೆ, ಒಂದು ಫನ್ ಇರ್ತದೆ. ಎಲ್ಲ ಒಂದೊಂದು ಹೆಜ್ಜೆ ಮುಂದೆ ಬನ್ನಿ, ಒಂದೊಂದು ಹೆಜ್ಜೆ ಮುಂದೆ ಬನ್ನಿ. ಮೈಕ್ ಇಲ್ಲಿಂದ ಎಲ್ರಿಗೂ ಪಾಸ್ ಆಗುತ್ತೆ. ನಿಮ್ಮ ಹೆಸರು, ನೀವು ಹೇಗೆ ರಿಲೇಟೆಡ್ ಇದ್ದೀರಾ ಅವರಿಗೆ ಅಂತ ಹೇಳೋದು, ಆಮೇಲೆ ಏನು ಮಾಡ್ಕೊಂಡಿದ್ದೀರಾ ಅಂತ ಹೇಳೋದು, ಅಷ್ಟೇ. 3. ಚಲೋ, ಲೆಟ್ಸ್ ಸ್ಟಾರ್ಟ್ ಫ್ರಮ್ ಯು. ನನ್ನ ಹೆಸರು ಮಯೂರ್ ಅಡಿಗ ಅಂತ. ಲತಕ್ಕ ನನಗೆ ಕಸಿನ್ ಸಿಸ್ಟರ್ ಆಗಬೇಕು. ನಾನು ಸ್ಟೂಡೆಂಟ್ ಆಗಿದ್ದೀನಿ. ಏನು? ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ನಾನು ಮಮತಾ ಅನೀನ್ ತುಂಗ ಅಂತ. ಲತಾ ನಂಗೆ ತಂಗಿ ಆಗಬೇಕು. ಐ ಯೂಸ್ ಟು ವರ್ಕ್ ಆಸ್ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟ್. ನೌ ಐ ಲೆಫ್ಟ್ ಮೈ ಜಾಬ್. ನಾನು ಸ್ಮಿತಾ ಜಿ ಅಡಿಗ ಅಂತ. ನನಗೆ ಲತಾ ಅಕ್ಕ ಆಗಬೇಕು, ದೊಡ್ಡಪ್ಪನ ಮಗಳು. ನಾನು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನು ಶ್ವೇತಾ ಅಡಿಗ. ಲತಾ ನನಗೆ ಅಕ್ಕ ಆಗಬೇಕು. ನಾನು ಸಾಫ್ಟ್ವೇರ್ ಡೆವಲಪರ್. ಥ್ಯಾಂಕ್ ಯು. ನನ್ನ ಹೆಸರು ವಿಭಾ ಅಂತ. ನಾನು IT ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ. ಲತಾ ನನಗೆ ನನ್ನ ಗಂಡನ ಚಿಕ್ಕಪ್ಪನ ಮಗಳು, ಅಂದರೆ ನನಗೆ ನನ್ನ ಕಸಿನ್ ಅಂತಲೇ ಲೆಕ್ಕ. ನಾನು ಶೈಲಜಾ ಅಂತ, ಗೋವಿಂದನ ಅತ್ತೆ, ಆಮೇಲೆ ಹೌಸ್ ವೈಫ್. ನಾನು ಪದ್ಮಶ್ರೀ, ಗೋವಿಂದಣ್ಣನ ಚಿಕ್ಕಮ್ಮನ ಮಗಳು. ನಾನು IT ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ. ನಾನು ಗೋವಿಂದನ ಚಿಕ್ಕಮ್ಮ, ನಾನು ಟೀಚರ್ ಆಗಿದ್ದೇನೆ. ನನ್ನ ಹೆಸರು ಶ್ರೀಧವ್ ಭಟ್. ಡಿಗ್ರಿ 2nd ಇಯರ್.
ನನ್ನ ಹೆಸರು ಶ್ರೀವರದ್ ಅಂತ. ನನ್ನ ಗೋವಿಂದನ ನನಗೆ ಗೋವಿಂದನ ತಮ್ಮ ಅಣ್ಣ ಆಗಬೇಕು. ಆಯಿತು ಸರ್, ನನಗೆ ಒಂದು ಹೆಲ್ಪ್ ಮಾಡಬೇಕು. ಒಂದು ಕುರ್ಚಿ ಕೊಡಿ ಸರ್, ಒಂದೇ ಒಂದು ಕುರ್ಚಿ ಕೊಡಿ. ನೆಕ್ಸ್ಟ್ ಒಂದು ಆಟದಲ್ಲಿ ನೀವಿದ್ದೀರಿ ಸರ್, ಆಯಿತಾ? ಮಧ್ಯ. ಈಗ ಏನಂದರೆ ಆಂಟಿ, ನೀವು ಬಂದಿರೋದು ಭಾರಿ ಖುಷಿ ಆಯಿತು. ಇಷ್ಟೊಂದೆಲ್ಲ ಯಂಗ್ಸ್ಟರ್ಸ್ ಇದ್ದಾಗಲೂ ನೀವು ಬಂದಿದ್ದೀರಲ್ಲ ಈ ಆಟದಲ್ಲಿ, ನಿಮ್ಮ ಹುಮ್ಮಸ್ಸು ನಿಜಕ್ಕೂ ಭಾಳ ಇಷ್ಟ ಆಯಿತು. ಒಂದು ಚಪ್ಪಾಳೆ ಕೊಡಿ ಅವರಿಗೆ. ಇದು ಏನಂದರೆ, ಅಲ್ಲಿ ನಮ್ಮ ಡಿ ಜೆ ಅವರಿದ್ದಾರೆ, ಸಂಜಯ್ ಅಂತ. ಅವರು ಕೆಲವು ಹಾಡಿನ ತುಣುಕುಗಳನ್ನು ಪ್ಲೇ ಮಾಡ್ತಾರೆ. ಹಾಡಿನ ತುಣುಕುಗಳು ಮೋಸ್ಟ್ಲಿ ಹಿಂದಿ ಹಾಡುಗಳು. ಆ ಹಾಡಿನಲ್ಲಿ ಕೆಲವು ಐಟಮ್ಸ್ಗಳೆಲ್ಲ ಇರ್ತವೆ. ಫಾರ್ ಎಕ್ಸಾಂಪಲ್ ಚುನರಿ ಚುನರಿ ಅಂತಿರುತ್ತೆ, ಆಯಿತಾ? ಚುನರಿ ಚುನರಿ ಅಂದರೆ ಶಾಲು. ನೀವು ಆ ಹಾಡನ್ನು ಕೇಳಿಸ್ಕೊಂಡು ಅದರಲ್ಲಿ ಯಾವ ಐಟಮ್ ಬಂದಿದೆ ಅಂತ ಹೇಳಿ ರಪ್ಪ ಅಂತ ಓಡಿ ಹೋಗಿ ಬಂದು ಕೂತ್ಕೋಬೇಕು. ಎಲ್ಲರೂ ಓಡಬೇಕು, ಹೋಗಿ ತೊಗೊಂಬರ್ಬೇಕು. ಉದಾಹರಣೆಗೆ ಚುನರಿ ಚುನರಿ ಅಂತ ಬಂದಾಗ ಹೋಗಿ ನೀವೆಲ್ಲರೂ ಓಡಿ ಹೋಗಿ ಶಾಲ್ ತಗೊಂಬಂದು ಕೂತ್ಕೋಬೇಕು. ಫಸ್ಟ್ ಯಾರು ಬಂದು ಕೂತ್ಕೊಳ್ತಾರೋ ಅವ್ರಿಗೆ 1 ಪಾಯಿಂಟ್. ಅಲ್ಲ, ಇದು ಸ್ವಲ್ಪ ನೋಡಿ, ಇವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಮೇಡಮ್. ನೀವು ಕರೆಕ್ಟ್, ಅಷ್ಟೇ. ಇದು ನೀವು ಹೀಗೆ ಮಾಡಿ ಓಡೋದೇ ಚಂದ ನೋಡಲಿಕ್ಕೆ. ಹೌದು, ನೀವು ಶಾಲ್ ಎಲ್ಲ ಕಟ್ಕೊಳ್ಳಿ ಈಗ. ಇಲ್ಲ, ಸ್ವಲ್ಪ ಜಾಗ್ರತೆಯಿಂದ ಓಡಬೇಕು. ಹೌದಾಂಟಿ, ಅಂದರೆ ಈಗ ನೀವು ಹೋದ್ರಿ, ನಿಮಗೆ ರಪ್ಪ ಸಿಕ್ಕಿತ್ತು, ನೀವು ತೊಗೊಂಡು ಬಂದು ನೀವು ಕೂತ್ರಿ, ಆಗ ನಿಮ್ಮ ಟೀಮಿಗೆ 1 ಪಾಯಿಂಟ್. ನಿಮ್ಗಿಂತ ಮುಂಚೆ ಅವ್ರು ಬಂದು ಕೂತ್ರೆ ಅವ್ರಿಗೆ 1 ಪಾಯಿಂಟ್. ಆ ಥರ ರೆಡಿ ಅಲ್ವಾ? ಸಖತ್ತಾಗಿ ಆಡ್ಬೇಕು ಎಲ್ಲರೂ ಸೇರಿ. ಮತ್ತು ಎಲ್ಲರ ಫೇಸಲ್ಲಿ LED ಬರ್ತಾ ಇದೆ. ಮನ್ಪುಗಾತೆ ಸ್ಟಾರ್ಟ್ ಆತೆ. ಮನ್ಪುಗಾತೆ ಸಂಜು ಪಾಡ್ಗನ ಫಸ್ಟ್ ಪದ್ಯ ಲಾಯ್ಕದ ಪಾಡೋಡು. ಒಂದು ಚಪ್ಪಾಳೆ ಕೊಡಿ ಎಲ್ರಿಗೂ. ಯಾ, ರೆಡಿ? 3, 2, 1 ಗೋ. पानी 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 और तुम भी सानी 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 सानी. ಲವ್ಲಿ, ಒಂದು ಜೋರಾಗಿ ಚಪ್ಪಾಳೆ ಕೊಡಿ. ಆಜ್ ಬ್ಲೂ ಹೇ ಪಾನಿ 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 ಅಂತ ಬಂತು. ಬ್ಲೂ ಇತ್ತು ಅವ್ರ ಹತ್ರ, ಪಾನಿನೂ ಇತ್ತು. ಸೊ 1 ಪಾಯಿಂಟ್ ಲತಾ ಅವ್ರ ಟೀಮಿಗೆ, 1 ಚಪ್ಪಾಳೆ ಅವರಿಗೆ. ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಸಂಜು ಪಾಡ್ಲೆ. ಲವ್ಲಿ. ಏನಿತ್ತು ಅದರಲ್ಲಿ? ಹೈ ಹೀಲ್ಸ್ ಅಂತಿತ್ತು. ತಕ್ಷಣಕ್ಕೆ ಅದು ಗೊತ್ತಾಗ್ತಿರ್ಲಿಲ್ಲ, ಹೈ ಹೀಲ್ಸ್ ಅಂತ ಮಧ್ಯದಲ್ಲಿ ಬಂತು. ಚಲೋ, 2 ಪಾಯಿಂಟ್ ಅವರಿಗಾಗಿದೆ. 3ನೇ ಹಾಡು ಹಾಕಿ ಸಂಜು. ಜಾನು ಈ ರಾಜಣ್ಣೀನೆ ಕುಯ್ನು ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಚಂದಿರ ಕೊನೆ ಮಗಳೇ, ದೇವರೇ ಇಂದಿರ ಊರಿನವರೇ. ಗೊತ್ತಾಯ್ತಾ? ಬ್ಯಾಂಗಲ್ ಬಂಗಾರಿ ಅಂತಿತ್ತು. ಬ್ಯಾಂಗಲ್ಸ್ ಇಲ್ಲಿದೆ. 1 ಪಾಯಿಂಟ್ ಇವರಿಗೆ ಸಿಕ್ಕಿದೆ, 2 ಪಾಯಿಂಟ್ ಅವರಿಗಾಗಿದೆ. ಚಪ್ಪಾಳೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸಾಂಗ್. ಹಾಕಿ. ಇದಲ್ಲ, ಓಡಿ ತನ್ನಿ, ಹೋಗಿ ಬನ್ನಿ. ಕಾಲಾ ಚಶ್ಮಾ ತಂದಿದ್ದಾರೆ. ಕಾಲಾ ಚಶ್ಮಾ
ಇಲ್ಲಿದೆ. ರೈಟ್, ಇವರಿಗೆ ಎಷ್ಟಾಯಿತು? 3 ಆಯಿತು. 3 ನಿಮ್ಗಾಯಿತು, ಅವ್ರದ್ದು 1 ಆಯಿತು. ಬನ್ನಿ ಎಲ್ಲರೂ ಪ್ಲೀಸ್ ಮೇಲೆ ಬನ್ನಿ. ಐ ಲವ್ ದ ಸ್ಪಿರಿಟ್. ಒಂದು ಗಟ್ಟಿ ಚಪ್ಪಾಳೆ ಕೊಡಬೇಕು ಇವರೆಲ್ಲರಿಗೂ. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು. ನೆಕ್ಸ್ಟ್. ಎಸ್ ಬ್ರದರ್, ನೆಕ್ಸ್ಟ್ ಸಾಂಗ್ ಪ್ಲೀಸ್. ನಿಮುಡ 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 ಅರೆ ಕಚ್ಚಾ ಕಚ್ಚಾ ಛೋಟಾ ಛೋಟಾ ನಿಮುಡ ಲಾಯಿದು ನಿಮುಡ 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 ಅರೆ ಕಚ್ಚಾ ಕಚ್ಚಾ ಛೋಟಾ ಛೋಟಾ ನಿಮುಡ ಲಾಯಿದು ಅರೆ ಲಾಯಿದು 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 ಅರೆ ಲಾಯಿದು 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 ನೀವು ಲಾಯಿದು ಜಾ ಖೇತ್ ಸೆ ಹರಿಯಾಲ ನಿಮುಡ ಲಾಯಿದು ನಿಮುಡ 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 ಸಿಕ್ತಾ? ನಿಮುಡ 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 ಅರೆ ಕಚ್ಚಾ ಕಚ್ಚಾ ನಿಮುಡ ನಿಮುಡ ಸಿಕ್ತಾ? ನಿಮುಡ ಮೇಡಮ್ ಬನ್ನಿ, ಬೇಗ ಬನ್ನಿ. ಲವ್ಲಿ. ಸೂಪರ್ ಅಲ್ಲ? ಲವ್ಲಿ ಲವ್ಲಿ. ಇದು ಸ್ಪಿರಿಟ್. ಇವ್ರಿಗೆ ಜೋರಾದ ಚಪ್ಪಾಳೆ ಕೊಡಬೇಕು. ತಾಜಾ ತಾಜಾ ಛೋಟಾ ಛೋಟಾ ನಿಮ್ಡ ಲಾಯಿದು. ಹಿಡ್ಕೊಳ್ಳಿ. ಚೆನ್ನಾಗಿತ್ತು. ನಿಮ್ದು 2, ಅವ್ರದ್ದು 3 ಆಯ್ತಾ? ನಿಮ್ದು 2, ಅವ್ರದ್ದು 3. ಚಲೋ ನೆಕ್ಸ್ಟ್ ಸಾಂಗ್. ಯಾ करती है क्यों पैसे पे तू मरती है ಪೈಸಾ ಪೈಸಾ ಬಂತು. ಎಷ್ಟಾಯ್ತು? 4 ಮತ್ತೆ 2. ಸಂಜು ನೆಕ್ಸ್ಟ್ ಹಾಕಿ. मूछों को थोड़ा राउंड घुमा के अंडा के जैसा चश्मा लगा के कोकोनट में लस्सी मिला के आ जाओ सारे मूड बना के मूछों को थोड़ा राउंड घुमा के अंडा के जैसा चश्मा लगा के कोकोनट में लस्सी मिला के आ जाओ सारे मूड बना के और रजनी फैन से don't miss that chance और रजनी फैन से don't miss that chance ಥ್ಯಾಂಕ್ ಯು. ಅದರಲ್ಲಿ ಚಶ್ಮಾನೂ ಇತ್ತು, ಲುಂಗಿನೂ ಇತ್ತು. ಸೊ 2 ತಂದರು. ಎಷ್ಟಾಯ್ತು ಇವ್ರದ್ದು ಈಗ? 5 ಮತ್ತೆ 2 ಆಯಿತು. ತೊಂದರೆ ಇಲ್ಲ. ಚಲೋ ನೆಕ್ಸ್ಟ್ ಪಾಡ್ಲಿ. ಯಾರೆ ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳೋ ಚೆಲುವೆ ಚೆಲುವಿನ ಅಡಿ ಸಖತ್ತಾಗಿತ್ತು. ಇದು ನಿಮ್ಮ ಹತ್ರ ಇತ್ತಾ? ಬನ್ನಿ. ಎಷ್ಟಾಯ್ತು ಇವ್ರದ್ದು? 3 ಮತ್ತು 5. ನಾನೇ ತುಂಡಿ, ನಾನು ರಡ್ಡುಂಡ. 10ರಲ್ಲಿ ಮುಗಿಸುವ. ಇನ್ನು 2 ಲಾಸ್ಟ್ 2 ಹಾಕಿ. राई बरेली में तो बीच बाजारी जब हुस्न दिखाने जाएगी होश उड़ाने वाली शौक नजर के जो पेच लड़ाने जाएगी अरे महंगे के इतना से पर कहना तेज हवा से बच के रहना गिर जाए तो फिर मैं कहना झुमका गिरा ले ओए झुमका हाय झुमका झुमका व्हाट झुमका झुमका गिरा ले ಚುಮ್ಕಾ ಇಲ್ಲಿದೆ. ಅದು ತಕ್ಷಣಕ್ಕೆ ಇಲ್ಲಿ ಬಂದು ಕೂತ್ಕೊಳ್ಳೋದು ಮುಖ್ಯ. ಬಂದು ಕೂತಿದ್ದಾರೆ, ಅದು ಇದೆ ಅಲ್ಲ? ಸಖತ್ತಲ್ಲ? ವೆರಿ ನೈಸ್. ಚಪ್ಪಾಳೆ ಕೊಡಿ ಇವರಿಗೆ. ಎಷ್ಟಾಯ್ತು ನಿಮ್ದೀಗ? 6, 2 ಆಯಿತು. ಓಕೆ, ಆಗಲಿ. ನಿಂತ್ಕೊಳ್ಳಿ. 6, 3 ಆಯಿತು. ತೊಂದರೆ ಇಲ್ಲ. ಲೆಟ್ಸ್ ಗೋ ಆನ್ ಫಾರ್ ದ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪಾಡ್ಲಿ. ಏನಿತ್ತು ಹಾಡಲ್ಲಿ? ಏನಿತ್ತು ನಂಗೆ ಗೊತ್ತಿಲ್ಲ. ಹೌದಾ? ಅಂದೆ ಲಿಪ್ಸ್ಟಿಕ್ ಇತ್ತಿನ? ನೆಕ್ಸ್ಟ್ ಆತ? ಶ್ಯೂರ್ ಆತ? ಓಕೆ, ಆಯ್ತಲ್ಲ. ಹಾಗಾದರೆ ಬನ್ನಿ ಎಲ್ಲರೂ ಹತ್ರ ಬನ್ನಿ. ಸರ್, ಇದೊಂಚೂರು ಕುರ್ಚಿ ಕೆಳಗಿಡ್ಬೋದಾ? ಎಲ್ಲರೂ ಹತ್ರ ಬನ್ನಿ. ಹತ್ರ ಬನ್ನಿ ಪ್ಲೀಸ್. ಕಮ್ ಕ್ಲೋಸರ್. ಯಾರು ವಿನ್ ಆದರೂ ಗೆದ್ರು ಸೋತ್ರು ಅನ್ನೋದು ಮುಖ್ಯ ಅಲ್ಲ. ಇವರು ಸೇರಿದಂತೆ ನೀವೆಲ್ಲ ಇದರಲ್ಲಿ ಹೇಗೆ ಭಾಗವಹಿಸಿದ್ರಿ ಅನ್ನೋದಷ್ಟೇ ಮುಖ್ಯ.
ಬಟ್ ಹೇಳಬೇಕು ಅಂತಂದರೆ ಗೆದ್ದಿದ್ದು ಇವರೇ. ಒಂದು ಗಟ್ಟಿ ಚಪ್ಪಾಳೆ ಕೊಡಿ ಇವರಿಗೆ. ಮತ್ತು ಅವ್ರದ್ದು ಇನ್ವಾಲ್ವ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರಿಗೂ ಕೂಡ ಸಾಕತ್ತಾಗಿತ್ತು. ಎಲ್ಲರನ್ನು ಕರೆದು ಒಂದೇ ಸಲ ಬಹುಮಾನವನ್ನು ವಿತರಿಸಲಾಗುವುದು 10 ನಿಮಿಷಗಳ ನಂತರ. ಆಗ್ಬೋದಲ್ಲ? ಪ್ಲೀಸ್ ಬಿ ಸೀಟೆಡ್. ಯಾ, ಓಕೆ. ಹಾಂ, ಕೊಡುವ, ನೆಕ್ಸ್ಟ್ ಕೊಡುವ, ಒಟ್ಟಿಗೆ ಕೊಡುವ. ಒಂಥರ ಚೆನ್ನಾಗಿತ್ತಾ ಇದು ಆಂಟಿ? ಇಷ್ಟ ಆಯ್ತಾ ನಿಮಗಿದು? ಲೈಕ್ ಇಟ್ಟಲ್ಲ? ಓಕೆ. ಇದು ಏನಂದರೆ ಆ್ಯಕ್ಚುಲಿ ಇವತ್ತಿನವರೆಗೆ ಮಾತ್ರ ಅದು ಶ್ರೀಲತಾ ಅವ್ರ ಕಡೆಯವರು ಮತ್ತು ಗೋವಿಂದ್ ಅವ್ರ ಕಡೆಯವರು ಅಂತ ಹೇಳೋದು. ನನಗೆ ನನ್ನ ಮದುವೆಯಲ್ಲಿ ನನ್ನ ಗುರುಗಳಾದ ಕನ್ನಡದ ಹೆಸರಾಂತ ಸಾಹಿತಿಗಳು ಜಯಂತ್ ಕೈಕಿಣಿಯವರು ಅವರ ಭಾಷಣದಲ್ಲಿ ಒಂದು ಮಾತನ್ನು ಹೇಳಿದರು. ಏನಂದರೆ, ಈ ಮದುವೆ ಅಂತ ಹೇಳಿದರೆ ಗಂಡು ಮತ್ತು ಹೆಣ್ಣು ಇಬ್ಬರು ಜೊತೆಯಾಗಿ ಸೇರಿ ನಡೆಸುವಂಥ ಸಂಸಾರ ಮಾತ್ರ ಅಲ್ಲ, ಅದು 2 ಕುಟುಂಬಗಳ ಸಮ್ಮಿಲನ ಅನ್ನೋ ಮಾತನ್ನು ಹೇಳಿದರು. ಎಷ್ಟೊಳ್ಳೆ ಮಾತು. ಇವತ್ತಿಲ್ಲಿ ವೇದಿಕೆ ಮೇಲೆ ಬಂದಾಗ ಎಷ್ಟೊಂದು ಜನರ ಪರಿಚಯ, ಇವತ್ತು ಎಷ್ಟೊಂದು ಜನರಿಗಿಲ್ಲ. ನಾಳೆಯಿಂದ ನಾವು ನೀವು ರಿಲೇಟಿವ್ಸ್ ಆಗಿರ್ತೇವೆ. ದ್ಯಾಟ್ಸ್ ದ ಬ್ಯೂಟಿ ಆಫ್ ವೆಡ್ಡಿಂಗ್. ಥ್ಯಾಂಕ್ ಯು. ಈ ಹೊತ್ತಿಗೆ ಬಂದು ಸೇರಿದ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮತ್ತೊಮ್ಮೆ ನೀವೆಲ್ಲರೂ ಜೋರಾಗಿ ಒಮ್ಮೆ ಚಪ್ಪಾಳೆ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಈ ಥರದ ಸೌಂಡ್ ನಮ್ಗೆ ಇನ್ನಷ್ಟು ಬೇಕು. ಯಾಕೆ ಅಂತ ಹೇಳಿದರೆ ನೋಡಿ, ಇಲ್ಲಿ 3 ಕ್ಯಾಮ್ರಾದಲ್ಲೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಇದನ್ನು ವಿಡಿಯೋ ಎಲ್ಲ ಮಾಡುವಾಗ, ಚಂದದ ಹೈಲೈಟ್ಸ್ ಎಲ್ಲ ಮಾಡುವಾಗ ನಿಮ್ಮ ಕ್ಲಾಪ್ಸ್ ಎಲ್ಲ ಹೈಲೈಟ್ ಆಗಿರ್ತದೆ. ಆಯಿತಾ? ಈಗ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಥಿಂಗ್. ಎಲ್ಲರೂ ನಿಮ್ಮ ಗಮನವನ್ನು ಎಲ್ಲಿಡಿಗೆ ತರಬೇಕು. ಇಲ್ಲೇನಂತಂದರೆ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಸನ್ನು ನಾವು ಪ್ಲೇ ಮಾಡ್ತೇವೆ. ಸಣ್ಣ ವೀಡಿಯೋ ಕ್ಲಿಪ್ಸ್. ನೀವು ಅದನ್ನು ಕೇಳಿಸ್ಕೊಂಡು ಅಲ್ಲೇ ಕೈ ಎತ್ತೋದು, ಎದ್ದು ನಿಂತು ಆ ಹಾಡು ಯಾವುದು ಅಂತ ಹೇಳಿ ಮೊದಲ 4 ಸಾಲುಗಳು ಅಂದರೆ ಆ ಹಾಡಿನ ಪಲ್ಲವಿಯನ್ನು ಹಾಡಬೇಕು. ಓಕೆ ಅಲ್ವಾ? ಸೊ ಇದರಲ್ಲಿ ಹೇಗಾಗಿದೆ ಅಂತ ಹೇಳಿದರೆ ಹಿಂದಿ ಹಾಡು, ಅದಕ್ಕೆ ನಾವು ಕನ್ನಡ ಹಾಡನ್ನು ಮಿಕ್ಸ್ ಮಾಡಿದ್ದೇವೆ. ಈಗ ನನಗೆ ಹೆಲ್ಪ್ ಮಾಡಲಿಕ್ಕೆ ಮಂಜುನಾಥ್ ಸರ್ ಅವರು ನೀವು ಒಂಚೂರು ನನ್ನ ಜೊತೆ ಬರಬೇಕು ಸರ್. ಈಗ ಏನಂದರೆ, ಅಲ್ಲ ತೊಂದರೆ ಇಲ್ಲ. ಏನಂದರೆ ನೀವು ನನ್ನ ಜೊತೆಗೆ ಇದ್ದು ಮೈಕನ್ನು ನಿಮ್ಗೆ ಕೊಡ್ತೇವೆ ನಾವು, ಅದು ಇನ್ನೊಂದು ಕೊಡ್ತೇವೆ. ಕೋಗಿಲೆ 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 ನಾ ಹಾಡಲೇ ಹಾಡಲೇ ಹಾಡಲೇ. ಸರ್ ಎದ್ದು ನಿಂತು ನಿಮ್ಮ ಪರಿಚಯ ಹೇಳಿ ಮೊದಲ 4 ಸಾಲುಗಳನ್ನು ಹಾಡಬೇಕು. ಎದ್ದು ನಿಲ್ಬೋದಾ? ತಪ್ಪಿದ್ರೆ ಬೇಜಾರಿಲ್ಲಲ್ಲ? ನೋ ಪ್ರಾಬ್ಲಮ್ ಸರ್. ಎದ್ದು ನಿಲ್ಲಿ ಪ್ಲೀಸ್, ಎದ್ದು ನಿಲ್ಲಿ. ಹೇಳಿ. ಗುರುಪ್ರಸಾದ್ ಅಂತ. ಎಸ್. ಲತಾ ನನ್ನ ತಂಗಿ. ಯಾ. ಓಕೆ. ಹಾಡು ಐ ಥಿಂಕ್ ಪೆಹಲಿ ಹವಾ ಪೆಹಲಾ ನಶಾ, ಮೊದಲ 4 ಸಾಲು ಅಷ್ಟೇ ಗೊತ್ತಿರೋದು. ಪ್ಯಾರ್ ಹೇ ವಾ ಅಂತದ್ದು. ಓಕೆ. ಅವರಿದ್ದಾರೆ ನೆಕ್ಸ್ಟ್ ಕೈ ಎತ್ತಿದವರು. ಮೇಡಮ್ ಅವ್ರು ಎದ್ದು ನಿಲ್ಲಿ. ಎಸ್ ಪ್ಲೀಸ್. पहला नशा पहला हुआ, नया प्यार है नया इंतजार, कर लूं मैं क्या, कुछ न कहो मैंने सुन लिया, तो साथी प्यार का मुझे चुन लिया ರೈಟ್ ಆನ್ಸರ್. ಇಬ್ರು ಸರಿಯಾಗಿ ಹೇಳಿದ್ದಾರೆ, ಆದರೆ ಬಹುಮಾನ ಮಾತ್ರ ನಿಮಗೆ. ಹೌದಾ? ಆಯ್ತು. ಓಕೆ ಸರ್, ಈಚೆ ಬನ್ನಿ. ನೆಕ್ಸ್ಟ್ ಪಾಡ್ಲಿ. ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಅವರು ಮೇಡಮ್ ಅವರೇ, ನೀವು ಆರ್ ಯು ರೆಡಿ? ನೀವು ಕೈ ಎತ್ತಿದ್ರಿ, ನಾನು ನೋಡಿದೆ. ರೆಡಿ ಇದ್ದೀರಾ? ಕೊಡಿ, ಅವರಿಗೆ ಕೊಡಿ. ಎಸ್, ಹೇಳಿ. ತೊಂದರೆ ಇಲ್ಲ, ತಪ್ಪಾದ್ರೂ ತೊಂದರೆ ಇಲ್ಲ, ಹೇಳಿ. ಏಕ ಲಡಕಿ ಕೋ ದೇಖಾ ತೋ ಐಸಾ ಲಗನಾ. ಹೌದಾ? ಅಲ್ಲ, ಗೊತ್ತಿಲ್ಲ ಸರಿಗೆ. ಇರ್ಲಿ. ಹೌದಾ ಮೇಡಮ್? ನೋಡುವ, ಒಂದು 4 ಸಾಲ ಹಾಡಿ. एक लड़की को देखा तो ऐसा लगा जैसे खिलता गुलाब जैसे, शायर का ख्वाब जैसे. ಕರೆಕ್ಟಾ? ಓಕೆ. ವಾಸ್ ಇಟ್ ರೈಟ್? ಅದು ಸರಿಯಾ ಅವ್ರು ಹೇಳಿರೋದು? ಎಸ್ ಮೇಡಮ್, ಇದ್ದೀನಿ. कुछ भी ना कहो क्या कहना है, क्या सुनना है, हमको पता है, हमको सुना है,
ಫ್ರಮ್ ದ ಮೂವಿ 1942 ಲವ್ ಸ್ಟೋರಿ ಇಂದ ಸರಿಯಾದ ಉತ್ತರ, ಹಾಗಾಗಿ ಬಹುಮಾನ ನಿಮಗೆ. ಓಕೆ, ನೆಕ್ಸ್ಟ್ ಫೈಲ್ ಪ್ಲೀಸ್. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗಿರೋ ಕಾಲೇಜು, ನೀನಿನ್ನು ಟೀನೇಜು, ಹುಷಾರಾಗಿರಬೇಕು, ಚೆನ್ನಾಗಿ ಓದ್ಬೇಕು. ನಾನ್ ತುಂಬಾ ಕಟ್ನಿಟ್ಟು, ತಲಕೆಟ್ರೆ ಕಿಕ್ಕೌಟು. ಓಕೆ, ಸ್ಟಾಪ್ ಮಾಡಿ. ಆಂಟಿ ನೀವು ರೆಡಿ ಇದ್ದೀರಾ? ಇಲ್ಲ, ಗುರುಪ್ರಸಾದ್ ಅವರು 1 ನಿಮಿಷ, ನಿಮಗೆ ಒಂದು ಅವಕಾಶ ಸಿಕ್ಕಿದೆ. ಸೊ ಐ ಆಮ್ ಸೀಯಿಂಗ್, ಸರ್ ಅಲ್ಲಿ ನೋಡಿ, ಅವ್ರಿಗೆ ಕೊಡಿ ಸರ್. ಅಲ್ಲೇ ಎದ್ದು ನಿಂತು ನಿಮ್ಮ ಪರಿಚಯ ಹೇಳಿ ಈ ಹಾಡನ್ನು ಹಾಡಿ. ಸಂಪ್ರೀತ್ ಅಂತ. ನಮಸ್ತೆ. ನಮಸ್ತೆ. ए जी ओ जी लो जी सुनो जी, मैं हूँ मन मोजी, करता हूँ मैं जो वो तुम भी कहो. 1 2 गा 4 4 2 गा 1, my name is लखन, my name is लखन, सजनों का सजन मेरा नाम है लखन. ಇದು ಸರಿನಾ? ಆರ್ ಯು ಶ್ಯೂರ್? ಯಾ ಶ್ಯೂರ್ ಅಲ್ಲ? ಪಾಡ್ಲೆ. मुझे तुमसे है कितने गिले, हाँ हाँ हाँ, तुम कितने दिन बाद मिले, क्यों क्यों क्यों. मुझे तुमसे है कितने गिले, तुम कितने दिन बाद मिले. बोलो इतने दिन क्या किया, क्या किया, क्या किया, क्या किया. तेरा नाम लिया, तुझे याद किया, ओ तेरा नाम लिया, तुझे याद किया, तुझे याद किया, तुझे याद किया. ನೆಕ್ಸ್ಟ್ ಇರಲಿ, ಹಾಕಿ. ಇನ್ನು 2 ಫೈಲ್ಸ್ ಇದೆ, ಹಾಕಿ. ತುಂಬಾ ಜನ ಇದ್ದಾರೆ. ಇಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕಿದವರಿಗೆ ಕೊಡಿ ಸರ್. ಇನ್ನುಳಿದವರಿಗೆ ಅವಕಾಶ ಸಿಕ್ಕಿದೆ, ಅವ್ರಿಗೆ ಕೊಡಿ. ಇಲ್ಲ हम है रही प्यार के मूवी. घुंघरू के यार से दिलबर का दीदार अधूरा रहता है, जब तक ना मिले नजरों से नजर, जब तक ना मिले नजरों से नजर, श्रृंगार अधूरा रहता है, धिंगट की आड़ से दिलबर का. ಪರ್ಫೆಕ್ಟ್. ಪಾಡ್ಲೆ ಸಂಜು, ವೆರಿ ನೈಸ್. ಅಷ್ಟು ಕರೆಕ್ಟಾಗಿ, ಅಷ್ಟು ಕ್ಲೀನ್ ಆಗಿ. ಸೂಪರ್, ವೆರಿ ನೈಸ್. ಏನಾಯ್ತು? ಓಕೆ, ಇನ್ನು 1 ಫೈಲ್ ಬಾಕಿ ಇದೆ. ಸ್ವಲ್ಪ ಟೆಕ್ನಿಕಲ್ ಅದು ವಯರ್ ಜಾರಿತಷ್ಟೇ. ವಿಲ್ ಕಮ್ ಬ್ಯಾಕ್. ಹಾಕಿ, ಲಾಸ್ಟ್ ಒಂದು ಹಾಕಿ. ಇದು ಎಲ್ರಿಗೂ ಗೊತ್ತಿರುವ ಹಾಡು. ಈಚೆ ಕಡೆಯವರಿಗೆ ಅವಕಾಶ. ಆಂಟಿ, ನೀವಾದ್ರೆ ನೀವು, ಅವರಾದ್ರೆ ಅವರು. ಎಸ್, ವಾಣಿಶ್ರೀಯಿಂದ. ನಮಸ್ಕಾರ. ಬಾಜಿಗರೋ ಬಾಜಿಗರ್, ಅಷ್ಟೇನಾ? ಅವ್ರು ನೋಡಿ, ಅವ್ರು ರೆಡಿ ಇದ್ದಾರೆ, ಅವ್ರಿಗೆ ಕೊಡಿ. ಎಸ್. बाजीगरो बाजीगर, तू है बड़ा जादूगर, ओ मेरा दिल ले गया तूने, और ऐसा किया तूने मैं आज कर, बाजीगरो बाजीगर. ಇದೀಗ ಯಾರಿಗೆ ಕೊಡ್ಬೇಕೀಗ ಬಹುಮಾನ? ಈಗ ಸರಿಯಾದ ಉತ್ತರ 5 ಜನ ಹೇಳಿದಿರಿ. ನೀವೆಲ್ಲರೂ ವೇದಿಕೆಗೆ ಬನ್ನಿ. ಇದಕ್ಕಿಂತ ಹಿಂದೆ ಆಡಿದವರು 5 ಜನರಿಗೆ ಬಹುಮಾನ ಕೊಡೋದಿತ್ತು, ಅವರು ಸಹಿತ ವೇದಿಕೆ ಮೇಲೆ ಬನ್ನಿ. ಇದನ್ನು ಗೋವಿಂದ್ ಅವರು ಮತ್ತು ಶ್ರೀಲತಾ ಜೊತೆಯಾಗಿ ಸೇರಿ ನೀವು ಕೊಡ್ತೀರಿ. ನೀವು ಶ್ರೀಲತಾ ಮನೆಯವರಿಗೆ ಕೊಡ್ತೀರಿ, ಅವ್ರು ಗೆದ್ದಿದ್ದಾರೆ. ಅವರು ಈಚೆ ಕೊಡ್ತಾರೆ. ಲೆಟ್ಸ್ ಡೂ ದ್ಯಾಟ್. ಆಗ್ಬೋದಾ? ಬನ್ನಿ ಗೋವಿಂದ್ ಅವರೇ, ಚಪ್ಪಾಳೆಯೊಂದಿಗೆ ಸ್ವಾಗತ.
ಲಾಸ್ಟ್ ಆಟದಲ್ಲಿ ಭಾಗವಹಿಸಿದವರಲ್ಲ ಟಕ ಟಕ ಅಂತ ಬಂದ್ಬಿಡಿ. ಬೋತ್ ಆಫ್ ಯು ಆನ್ ಸ್ಟೇಜ್ ಬನ್ನಿ. ನಮಗೆ ಸಹಕರಿಸಿದ ಮಂಜುನಾಥ್ ಅವರಿಗೆ ತುಂಬ ಧನ್ಯವಾದ. ನಿಮಗೆ ಒಂದಿರಬೇಕಲ್ಲ, ಆಯ್ತಲ್ಲ, ಬನ್ನಿ 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 ಎಲ್ಲ. ನೆಕ್ಸ್ಟ್ ಆಟ ಮದುವೆ ಮನೆ ಆಗಿರೋದ್ರಿಂದ ಒಂದು ಕಪಲ್ ಗೇಮ್. ಓಕೆ ಅಲ್ವಾ? ದಿಸ್ ದ ರೈಟ್ ಟೈಮ್ ಈಗ ನಾವು ಮಾಡೋದಕ್ಕೆ. ಮುಂದಿನ ಆಟ ಕಪಲ್ ಗೇಮ್ ಆಡೋದಕ್ಕೆ ನಮಗೆ 4 ಮಂದಿ ಕಪಲ್ ಬೇಕು. ಓಕೆ, ಈಗ ಸ್ಟೇಜ್ ಮೇಲೆ ಬಂದವರು ಬೇಡ, ಅಂದರೆ ಅವರಿಗೆ ಸೆಕೆಂಡ್ ಚಾನ್ಸ್. ಯಾ ಎಲ್ರಿಗೂ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಗೇಮ್ ಈಸ್ ಗೋಯಿಂಗ್ ಟು ಬಿ ಅ ಕಪಲ್ ಗೇಮ್. ನಾವು 8:30 8:35 ತನಕ ಹೀಗೆ ನಡೆಯುತ್ತೆ. ಚೆನ್ನಾಗಿರುತ್ತೆ. ದಿಸ್ ವಿ ವಿಲ್ ಡೂ ಇನ್ 2 ರೌಂಡ್ಸ್, ಅಥವಾ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ 3ನೇ ರೌಂಡ್ ಸಹಿತ ಮಾಡಬಹುದು. ನೀವು ಹಾಗೆ ವಾಲಂಟಿಯರ್ಲಿ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ. ಗೋವಿಂದ್ ಅವರೇ ಇಲ್ಲಿ ಬನ್ನಿ. ಈಗ ನಿಮ್ಮ ಕಡೆಯಿಂದ ಒಂದು 2 ಜೋಡಿಯವರನ್ನು ಕರೆಸ್ಬೇಕು ನೀವು. ಹೌದು, ಕಪಲ್ ಗೇಮ್ ಇದು. ನೀವು ಕರೆದವ್ರು ಬರೋದು, ನೀವು ಮೈಕಲ್ ಕರಿಬೇಕು ಅವರನ್ನ. ತಗೊಳ್ಳಿ ಸರಿ, ಹಾಗಾದರೆ ನಮ್ಮ ಚಿಕ್ಕಮ್ಮನೇ ಕರೀರಿ. ಹಾಂ, ರಂಗನಾಥ್ ಅವರು. ಮತ್ತೆ ಚಿಕ್ಕಮ್ಮನ ಹೆಸರು ಹೇಳಿ. ಸಾವಿತ್ರಿ. ಗೋವಿಂದ್ ಅವರ ಚಿಕ್ಕಮ್ಮ ಅವರು ಎಲ್ಲೇ ಇದ್ದರು ಇಲ್ಲಿಗೆ ಬರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಬನ್ನಿ. ಇವರು ನಿಮ್ಮ ಚಿಕ್ಕಪ್ಪ? ಅವರು ಒಂದು ಎಂಥ ನಮಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟರು. ಪೋದು ಒಂಜಿ ತಿಂಡಿ ಒಂಜಿ ತಿಂದು ಬಲೆ ಅಂತ ಎಂಕಲ್ ತಿಂತಜ್ಜ ಬಲೆ ಸರ್. ಮೇಡಮ್ ಅವರೇ ನಮಸ್ಕಾರ. ಸ್ಟೇಜ್ ಮೇಲೆ ಬನ್ನಿ. ಸ್ಟೇಜ್ ಮೇಲೆ ನಿಲ್ಲಿ. ಇನ್ನೊಬ್ರನ್ನ ನೀವು ಕರೀರಿ. ಕೃಷ್ಣ ಪ್ರಸಾದ್. ಕೃಷ್ಣ ಪ್ರಸಾದ್ ಅವರನ್ನ ಕರಿತಾ ಇದ್ದಾರೆ. ಅವ್ರ ಪತ್ನಿ ಜೊತೆ ಬರಬೇಕು ಸ್ಟೇಜಿಗೆ. ಬನ್ನಿ. ಎಲ್ಲಿದ್ದಾರೆ ಅವರು? ಸುಮ್ಮನೆ ತಲೆಗೆ ಕೆಳಗಾಗ್ತಿದ್ದಾರಾ? ಹಾಂ, ಎಲ್ಲಿದೆ? ಆಯಿತು, ಬಂದ್ರಲ್ಲ ಅಕ್ಕ, ಬನ್ನಿ, ಓಡೋಡಿ ಬನ್ನಿ. ಅವರೇ ಅಲ್ವಾ? ನೋಡಿ ಬಂದ್ರಲ್ಲ, ಇವರೇ ಅಲ್ಲ? ಅವ್ರ ತಮ್ಮನ? ಹಾಂ, ಇವರು ನೂತನ ವಧುವರರ? ಹಾಂ, ಬನ್ನಿ ಇಬ್ಬರು ಕೂಡ ಸ್ಟೇಜ್ ಮೇಲೆ. ಈಗ ಲತಾ ಅವರು ಎಲ್ಲಿದ್ದಾರೆ? ಲತಾ ಎಲ್ಲಿದ್ದಾರೆ? ಯಾ, 2 couples ಫ್ರಮ್ ಯುವರ್ ಸೈಡ್. ನೀವು ಯಾರನ್ನು ಬೇಕಿದ್ರು ಕರಿಬೋದು. ಯಾ, ಹಾವ್ ಎವರ್ ಇಟ್ ಇಸ್. ಸಾಕತ್ತಾಗಿ ಒಂದು ಎನರ್ಜಿ ಇರಬೇಕು ಅವರಲ್ಲಿ, ಅಷ್ಟೇ. ಒಂದು ಸತೀಶ್ ಅಣ್ಣ ಮತ್ತು ಪವನಾಥ್ಗೆ ಬನ್ನಿ. ಇನ್ನೊಂದು ಓಲ್ಡ್ ಕಪ್ಪಲಿಗೆ ಚಾನ್ಸ್ ಕೊಡೋಣ. ಪುಟ್ಟಿ ದೊಡ್ಡಮ್ಮ ಮತ್ತು ದೊಡ್ಡಪ್ಪ. ಬನ್ನಿ. ಅವ್ರಿಗೆ ಬೇರೆ, ನಿಮಗೆ ಬೇರೆ. ಬನ್ನಿ. ಆಯಿತು, ನಮಗೆ 4 ಜನ ಸಾಕು. ಬನ್ನಿ ಸ್ಟೇಜ್ ಮೇಲೆ ಎಲ್ಲರೂ. ಎಲ್ಲ ಮುಜುಗರವನ್ನು ಬಿಟ್ಟು ನಾವು ಈ ಆಟದಲ್ಲಿ ಭಾಗವಹಿಸುವ. ದ ಬೆಸ್ಟ್ ಪಾರ್ಟ್ ಆಫ್ ದಿ ಸಂಗೀತ ಏನಂತಂದರೆ, ನಾಳೆ ಮದುವೆ ನಡೆಯುತ್ತೆ ವೈದಿಕರ ಸಮ್ಮುಖದಲ್ಲಿ, ಶಾಸ್ತ್ರೋಕ್ತವಾಗಿ ಅದು ಹೇಗೆ ನಡಿಬೇಕೋ ಹಾಗೆ ನಡೆಯುತ್ತೆ. ನಾವೆಲ್ಲ ಬಂದು ಶುಭ ಹಾರೈಸಿ ಊಟ ಮಾಡಿ ಹೋಗ್ತೇವೆ. ಇವತ್ತು ಅಷ್ಟೇ, ಈಗ ಸಂಜೆ ತಿಂಡಿ ತಿಂದಿದ್ದೇವೆ, ರಾತ್ರಿ ಊಟನೂ ಮಾಡ್ತೇವೆ. ಬಟ್ ಐ ಆಮ್ ಶ್ಯೂರ್ 2-3 months ಡೌನ್ ದ ಲೈನ್ ನಾವು ಈ ಕಾರ್ಯಕ್ರಮದಲ್ಲಿ ಏನು ತಿಂಡಿ ತಿಂದಿದ್ದೇವೆ, ಏನು ಊಟ ಮಾಡಿದ್ದೇವೆ, ಆ ಮೆನು ನಮಗೆ ನೆನಪಿರೋದಿಲ್ಲ. ಬಟ್ ಈ ಕಾರ್ಯಕ್ರಮದಲ್ಲಿ ನಾವು ಮಾಡಿರುವಂಥ ಮೆಮೊರೀಸ್ ಇದೆಯಲ್ಲ, ಮೂಮೆಂಟ್ಸ್ ಇದೆಯಲ್ಲ, ಅದು ಪ್ರಾಯಶಃ ಜೀವಮಾನ ಪೂರ್ತಿ ನಮ್ಮ ಜೊತೆಗಿರುತ್ತೆ. ನಾವು ಈ ಥರ ಆಟ ಆಡಿದ್ವಿ, ಈಗ ಭಾಗವಹಿಸಿದ್ವಿ, ನನಗೊಂದು ಪ್ರೈಸ್ ಸಿಕ್ಕಿತ್ತು ಅನ್ನೋದು ಯಾವತ್ತೂ ಮರೆಯಲ್ಲ. 2ನೇ ಕ್ಲಾಸಲ್ಲಿ ನಮಗೆ ಸಿಕ್ಕಿರೋ ಲೋಟ ಗೋವಿಂದ್ ಅವರೇ, ನಿಮಗೆ ನೆನಪಿದೆ ಅಲ್ವಾ? ಅಲ್ಲ, ಡೆಫಿನೆಟ್ಲಿ ನೀವು 2ನೇ ಕ್ಲಾಸಲ್ಲಿ ನೀವು ಒಂದು ಸ್ಕೂಲ್ ಡೇನಲ್ಲಿ ನೀವು ಭಾಗವಹಿಸಿದ್ದೇನೋ ನಿಮ್ಗೆ ಖಂಡಿತವಾಗಿಯೂ ನಿಮ್ಗೆ ನೆನಪಿದೆ. ಐ ಆಮ್
ಡ್ಯಾಮ್ ಶ್ಯೂರ್, ನನಗಂತೂ ನೆನಪಿದೆ, ಹೆಚ್ಚಿನವ್ರಿಗೆ ನೆನಪಿದೆ ನಮ್ಮ ಬಾಲ್ಯ. ಸೊ ದ್ಯಾಟ್ಸ್ ದ ಬ್ಯೂಟಿ ಆಫ್ ದಿಸ್ ಫಂಕ್ಷನ್. ವಿ ಹ್ಯಾವ್ ಟು ಮೇಕ್ ದ ಬೆಸ್ಟ್ ಆಫ್ ಇಟ್. ಬಂದ್ರಲ್ಲ 4 ಜನ, ಬನ್ನಿ ಮುಂದೆ 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 ಬನ್ನಿ. ಸ್ವಲ್ಪ ಮಧ್ಯೆ ಮಧ್ಯೆ ಜಾಗ ಕೊಟ್ಟು ನಿಲ್ಲಿ, ಸ್ವಲ್ಪ ಜಾಗ ಕೊಟ್ಟು. ಅಕ್ಕ ನೀವು ಅಲ್ಲಿ ನಿಲ್ಲಿ, ಮೂಲುಂತ್ಲೆ ಸರ್ ನೀವು ಈಚೆ ಬನ್ನಿ. ಹಾಂ, ಎಸ್ ಕರೆಕ್ಟ್. ಈಗ ಸೀನಿಯರ್ ಮೋಸ್ಟ್ ಆಂಟಿ ನೀವು ಹತ್ರ ಬನ್ನಿ. ಆಂಟಿ ಏನು ಆಂಟಿ? ಹಾಂ, ಓಕೆ. ಈಗ ಏನಂದರೆ ಇದು ನಾವು 2 ರೌಂಡಲ್ಲಿ ಮಾಡ್ತೇವೆ. ಫಸ್ಟ್ ರೌಂಡಲ್ಲಿ ಪರಿಚಯ ಅಂದರೆ ಇಂಟ್ರೊಡಕ್ಷನ್, ಬಟ್ ಇದು ಸುಮ್ಮನೆ ಇಂಟ್ರೊಡಕ್ಷನ್ ಆಗಿರೋದಿಲ್ಲ, ಕ್ರಾಸ್ ಇಂಟ್ರೊಡಕ್ಷನ್ ಅಂದರೆ ನೀವು ಇವ್ರ ಪರಿಚಯವನ್ನು ಮಾಡೋದು, ಅವ್ರ ಹೆಸರು ಹೇಳಿ ಅವ್ರ ಬಗ್ಗೆ ನೀವು ಹೇಳೋದು. ಈ ಪರಿಚಯ ಹೇಗಿರ್ಬೇಕಂದ್ರೆ ಸುಮ್ಮನೆ ಅಂದರೆ ನನ್ನ ಹೆಂಡ್ತಿ ಚೆನ್ನಾಗಿ ಅಡಿಗೆ ಅದೆಲ್ಲ ಅಲ್ಲ, ಅದು ಬಿಟ್ಟು ಏನೋ ಒಂದು ವಿಶೇಷತೆ ಅವ್ರ ಬಗ್ಗೆ ಹೇಳಬೇಕು. ಆಯಿತಾ? ಇದು ರೆಕಾರ್ಡಿಂಗ್ ಆಗ್ತಿದೆ ಮತ್ತು ಕೊಡಿ ಸರ್ ಅವರಿಗೆ, ಇದು ರೆಕಾರ್ಡಿಂಗ್ ಕೊಡಬೇಕು, ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತಾರೆ ಅವರು. ರೆಡಿ? ಎಲ್ಲಿಂದ ಸ್ಟಾರ್ಟ್ ಮಾಡುವ ಸರ್? ಈರ್ ಸುರು ಮಲ್ಪ್ಲೆ, 2 ಸುರು ಮಲ್ಪುಗ ಈರ್ ಮಲ್ಪ್ಲೆ ಎಂಕ್ ಎಂಚ ಪಂಡ ಈರ್ ಸ್ಟಾರ್ಟ್ ಮಲ್ತನ ಒಂಜಿ ಗೆಟಪ್ ಪಾಪು ಅಂಚ ತೋಜೊಂದುಂಡು ಎಂಕ್. ಆಯ್ತು, ಹಿರಿಯರಿಂದ ಸ್ಟಾರ್ಟ್ ಮಾಡುವ ಸರ್, ನಿಮ್ಮಿಂದ. ಆ ಕಡೆಯಿಂದ ಬರಲಿ ಆಂಟಿ, ನೀವು ಹತ್ರ ನಿಲ್ಲಿ. ಬಂದು ಈರೆ ಸುರು ಮುಗುಲ್ ಸುರು ಮಲ್ಪಡ, ಹಿರಿ ಸುರು ಮಲ್ಪಡ. ಈಗ ಯಾರಿಂದ ಸ್ಟಾರ್ಟ್ ಮಾಡೋದು ನೀವೇ ಹೇಳಿ? ಯಾರು ಒಪ್ತಾ ಇಲ್ಲ. ಯಾರು ಅವರಿಂದ ಸ್ಟಾರ್ಟ್ ಮಾಡೋದಾ? ನೋಡಿ ಆಂಟಿ, ಆಡಿಯನ್ಸ್ ಹೇಳ್ತಾ ಇದ್ದಾರೆ ಇವರಿಂದ ಅಲ್ಲ. ಹಾಂ, ಮಾಡು. ಮದುಮಗಳು ಹೇಳಿ ಆಯಿತು. ನೀವು ಅವ್ರ ಹೆಸರು ಅವ್ರ ಬಗ್ಗೆ ಹೇಳೋದಷ್ಟೇ, ಚುಟುಕಾಗಿ ಒಂದು 30 ಸೆಕೆಂಡಲ್ಲಿ ಹೇಳಿ ಮುಗಿಸೋದು. ಮೇಡಮ್ ನೀವು ಅಷ್ಟೇ 30 ಸೆಕೆಂಡಲ್ಲಿ ಹೇಳಿ ಮುಗಿಸೋದು. ಆಡಿಯನ್ಸ್ ಕೇಳ್ತಾ ಇದ್ದಾರೆ, ಯಾರು ಚೆನ್ನಾಗಿ ಪರಿಚಯ ಮಾಡ್ತಾರೆ ಅದು ಕನ್ಸಿಡರ್ ಆಗುತ್ತೆ ಅಂತ. ಹಾಗೆ ರೆಡಿ? ನನ್ನ ಹೆಂಡತಿ ಹೆಸರು ಸಾವಿತ್ರಿ ಅಂತ. ತುಂಬ ಮನೆಯಲ್ಲಿ ಪರ್ಚ್ತಾ ಇರ್ತಾರೆ, ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಎಲ್ಲ ಮನೆದೆಲ್ಲ ವಿಷಯದಲ್ಲಿ ಎಲ್ಲದಕ್ಕೂ ನಮಗೆ ಸಪೋರ್ಟಿಂಗ್ ಆಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ. ಸಾಕು. ನನ್ನ ಗಂಡನ ಹೆಸರು KV ರಂಗನಾಥರಾವ್. ಅವರು ತುಂಬ ಶಿಸ್ತು, ಟೈಮ್ ಸೆನ್ಸ್ ತುಂಬ ಅವರಿಗೆ. ಕೆಲಸದಲ್ಲಿ ಪರ್ಫೆಕ್ಟ್ ಆಗಿರಬೇಕು ಮತ್ತು ಮಕ್ಕಳ ವಿಷಯದಲ್ಲಿ ತುಂಬ ಶಿಸ್ತಲ್ಲಿ ಬೆಳೆಸ್ತಾರೆ. ನನಗಿಂತ ಜಾಸ್ತಿ ಮಕ್ಕಳ ಬಗ್ಗೆ ಕೇರ್ ತಗೊಳ್ಳೋದು ಅವರೇ. ಮತ್ತು ಮೈನ್ ಅವರಿಗೆ ಇಂಪಾರ್ಟೆಂಟ್ ಕೆಲಸ. ಆ ಕೆಲಸದ ನಂತರ ಬೇರೆ ಬೇರೆ ವಿಷಯ. ಮತ್ತು ಫ್ಯಾಮಿಲಿಯನ್ನು ಚೆಂದ ನೋಡ್ಕೊಳ್ತಾರೆ. ಮೊದಲ ಕಪಲ್ ಅವರಿಗೆ ಗಟ್ಟಿ ಚಪ್ಪಾಳೆ ಕೊಡ್ಬೋದಾ? ನೆಕ್ಸ್ಟ್ ಇವ್ರದ್ದು ಸ್ಟಾರ್ಟ್ ಮಾಡುವ. ಇವರು ನೂತನ ವಧುವರರು ಅಂತ ಅನ್ಸುತ್ತೆ ಅಲ್ವಾ? ಎಷ್ಟು ತಿಂಗಳಾಯಿತು? 3 ತಿಂಗಳಾಯ್ತು ಅಷ್ಟೇ. ಅಕ್ಕ ನಿಮ್ಮಿಂದ ಸ್ಟಾರ್ಟ್ ಮಾಡುವ. ನನ್ನ ಹೆಂಡತಿ ಹೆಸರು ಪೃಥ್ವಿ ಅಂತ. ನಾವು ಇನ್ನೂ ಮದುವೆ ಆಗಿ 3 ತಿಂಗಳಾದಷ್ಟೇ, ಹೆಚ್ಚೇನು ಹೇಳುವಂಥದ್ದೇನಿಲ್ಲ. ಆದರೂ ನನ್ನ ಎಲ್ಲ ಕೆಲಸಕ್ಕೆ ಸಹಾಯಕರಾಗಿ ನಿಲ್ಲುವಂತಹ ಒಂದು ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಹೆಂಡತಿ ಅಂತ ಹೇಳಲಿಕ್ಕೆ ನಾನು ಸ್ವಲ್ಪ ಸಹ ಮುಜುಗರ ಪಡುವುದೇ ಇಲ್ಲ. ಯಾವುದೇ ವಿಷಯದಲ್ಲಾಗಲಿ ಏನೇ ಒಂದು ಕಷ್ಟ ಆಗಲಿ ನಾನು ಮೊದಲಿಗೆ ಹೇಳ್ಕೊಳ್ಳೋದು ಅವಳ ಹತ್ರ ಮಾತ್ರ. ಅದರಿಂದಾಗಿ ಎಲ್ಲ ವಿಷಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೊಂದು ಚುಟುಕಾಗಿ ಒಂದು ಸಲಹೆ ಕೊಡುವಂತಹ ಒಂದು ಶಕ್ತಿ ಅವಳಲ್ಲಿ ಉಂಟು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದ. ನನ್ನ ಗಂಡನ ಹೆಸರು ಗುರುಪ್ರಸಾದ್. ಅವರು ತುಂಬ ಪಾಪ. ನಾನು ಕೇಳುವ ಮುಂಚೆ ಎಲ್ಲ ತೆಗೆದುಕೊಡ್ತಾರೆ. ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತು ಎಲ್ಲರೂ ಹೇಳೋದನ್ನು ಕೇಳ್ತಾರೆ. ಅವರಿಂದ ಆಗೋದನ್ನು ಅವರಿಗೆ ಎಂಥ ಸಲಹೆ ಆದರೂ ಕೊಡಬೇಕಿದ್ರೆ ಹೇಳ್ತಾರೆ. ನನ್ನ ಹೆಂಡತಿ ಹೆಸರು ಪಾವನ ಅಂತ, ಕುಂದಾಪುರ ತೆಕ್ಕಟ್ಟೆಯಿಂದ ಮದುವೆ ಆಗಿರೋದು. ಸೊ 1-2 ತುಂಬ ವಿಶೇಷ ಗುಣ ಇದೆ. ಸೊ 30 ಸೆಕೆಂಡ್ ಅಂತ ಹೇಳಿದ್ದಕ್ಕೆ 11 ವರ್ಷದಿಂದ ನಾವು ಸಂಸಾರ ಮಾಡ್ತಾಯಿದ್ದೀವಿ ಒಟ್ಟಿಗೆ. ಸೊ ನಾನು ಪರ್ಫೆಕ್ಟ್ ಅಲ್ಲ, ನನ್ನಲ್ಲಿರೋ ಕುಂದುಕೊರತೆ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಒಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗ್ತಾಯಿದ್ವಿ. ಒಳ್ಳೆ ತಾಯಿ ಕೂಡ ಹೌದು ಮಗುಗೆ. ಅಷ್ಟೇ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೊಗಳಿದ್ದಕ್ಕೆ. ನನ್ನ ಗಂಡನ ಹೆಸರು ಸತೀಶ್. ತುಂಬ ಆ್ಯಕ್ಟಿವು, ಹೈಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಆಮೇಲೆ ಮನೆ ಕೆಲಸ ಎಲ್ಲ ಮಾಡ್ತಾರೆ. ಆಮೇಲೆ ಒಂದು ಚೂರು
ಒಂದು ಚೂರು ಉದಾಸೀನ ಅನ್ನೋದೇ ಇಲ್ಲ. ಇದಿಷ್ಟೆಲ್ಲ ಹೇಳೋಕ್ಕಾಗಲ್ಲ, ಆ್ಯಕ್ಚುಲಿ ಡೆಡ್ ಅಪೋಸಿಟ್ಟು. ಆದರೂ ಸಪೋರ್ಟ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಇವರಿಬ್ರು ಅತ್ತೆ ಮಾವ, ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂತ ಹೇಳಿದರೆ ಇವ್ರ ಸಪೋರ್ಟು ಮತ್ತು ಅವ್ರ ಸಪೋರ್ಟು ಅಷ್ಟೇ ಇದೆ. ಸೊ ಬೆಸ್ಟ್ ಕಪಲ್ ಅಂತ ಹೇಳ್ಬೋದೇನೋ. ಥ್ಯಾಂಕ್ ಯು. ಸಖತ್ತಾಗಿತ್ತು. ಗಟ್ಟಿ ಚಪ್ಪಾಳೆ ಕೊಡಿ ಇವರಿಗೆ. ಸರ್ ಒಂಚೂರು ಮುಂದೆ ಬನ್ನಿ. ಆಂಟಿ ನೀವು ಹತ್ರ ಬನ್ನಿ ನೀವು. ಓಕೆ, ರೆಡಿ. ನಮ್ಮ ಮನೆಯವ್ರ ಹೆಸರು ಪ್ರಕಾಶ್ ಅಂತ. ನಮ್ಮನ್ನು ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಮತ್ತು ಹೆಲ್ಪಿಂಗ್ ನೇಚರ್ ಜಾಸ್ತಿ. ಅದು ನಮ್ಮನೆ ವಿಷಯಕ್ಕೆ ಅಂತಲ್ಲ, ಯಾರ ವಿಷಯದಲ್ಲಿ ಯಾರು ಕಷ್ಟ ಇದೆ ಅಂದರೂ ಮೊದಲೇ ಓಡೋಗ್ತಾರೆ. ಅವ್ರ ಕೈಲಿ ಆಗುತ್ತೋ ಆಗಲ್ವೋ ಅದು ಗೊತ್ತಿಲ್ಲ, ಒಟ್ನಲ್ಲಿ ಮುಂದೆ ಹೋಗ್ಬಿಡ್ತಾರೆ ಮಾಡ್ತೀನಿ ಅಂತ. ಅದೇ ಅವರ ವಿಶೇಷ ಗುಣ. ಅಷ್ಟೇ, ಇಷ್ಟೇ. ನನ್ನ ಹೆಂಡತಿಯ ಹೆಸರು ಬಿ ಜಯಲಕ್ಷ್ಮಿ ಅಂತೇಳಿ. ನಾನು ಮದುವೆ ಆಗಿದ್ದು 1983ರಲ್ಲಿ. ನಂತರದಲ್ಲಿ ನನ್ನ ಎಲ್ಲ ವಿಚಾರಗಳಲ್ಲಿಯೂ ಸಹಕಾರ ನೀಡಿ ಕುಟುಂಬವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಮತ್ತೆ ಹೇಳೋವಂಥದ್ದೇನಿಲ್ಲ ಅಂತ ಕಾಣುತ್ತೆ. ಎಲ್ಲ ಅವರಿಂದ ನಾನು ಅಂತ ಹೇಳಿದ್ರಲ್ಲೇ 2 ಮಾತಿಲ್ಲ ಅಂತ ಹೇಳ್ಬೋದು. ಇಷ್ಟು ಹೇಳಿ ಮುಗಿಸ್ತೇನೆ ನನ್ನ ಮಾತನ್ನ. ಇಲ್ಲಿಗೆ ನಮ್ಮ ಮೊದಲ ರೌಂಡ್ ಮುಗೀತು. ಎಲ್ಲ ಜೋಡಿಗಳಿಗೂ ಜೋರಾದ ಕೈ ಚಪ್ಪಾಳೆ ನಿಮ್ಮೆಲ್ಲರ ಕಡೆಯಿಂದ. ಸೆಕೆಂಡ್ ರೌಂಡಿಗೆ ನಾವೀಗ ಹೋಗ್ತಾ ಇದ್ದೇವೆ. ಈ ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ಕಷ್ಟದ ಆಟ ಮಾಡಬೇಕು, ಇಲ್ಲ ಸ್ವಲ್ಪ ಮಾಡ್ರೇಟ್ ಆಗಿರೋದು ಮಾಡಬೇಕು? ಹಾಂ, ಈಸಿ ಮಾಡೋದಾ? ಶ್ಯೂರಾ? ಏನು ನೀವೇನು ಹೇಳ್ತೀರಿ? ಸುಲಭದ್ದೇ ಮಾಡಿ ಮುಗಿಸೋದಾ? ಆಯಿತು, ಹಾಗಾದರೆ ಲತಾ ಅವರೇ ಅದನ್ನು ತೊಗೊಂಬನ್ನಿ, ಒಂಚೂರು ಕೊಡಿ ನನಗೆ. ಇಲ್ಲಿಂದನೇ ಕೊಡಿ. ಅವರು ಸುಲಭದ ಮಾಡಿ ಅಂತ ಹೇಳಿದಕ್ಕೆ ಇದು ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡುವ. ಅಕ್ಕ ನೀವು ಇಲ್ಲಿಗೆ ಬನ್ನಿ, ಆಚೆ ಮುಖ ಮಾಡಿ ನಿಲ್ಲಿ. ಸರ್ ನೀವು ಇಲ್ಲಿ ಇವ್ರಿಗೆ ಮುಖ ಮಾಡಿ ನಿಲ್ಲಿ. ಓಕೆ, ಕೈ ಹೀಗೆ ಬಿಡಿ, ಕೈ ಬಿಡಿ. ಓಕೆ, ಇದಿಲ್ಲಿ ನಾನು ತಲೆ ಮೇಲೆ ಹತ್ರ ಬನ್ನಿ. ನಿಮ್ಮ ಹಣೆ ತಾಗಿಸಿ ಇಬ್ಬರು. ಕೈ ಹಿಡಿಲಿಕ್ಕಿಲ್ಲ. ಇಲ್ಲಿಂದ ಅಲ್ಲಿ ತನಕ ಎಂಡ್ವರೆಗೆ, ಅಲ್ಲಿಂದ ಇಲ್ಲಿ ತನಕ ಬರಬೇಕು ನೀವು. ಓಕೆ, ಎಷ್ಟು ಹೊತ್ತಲ್ಲಿ ಬರ್ತೀರಿ ಅನ್ನೋದು ನಮ್ಮ ಮುಂದಿನ ಆಟ. ಆಗ್ಬೋದಾ? ಇದು ಆಗುವಾಗ ನಾವು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕ್ತೇವೆ ಮತ್ತು ನೀವೆಲ್ಲ ಚಪ್ಪಾಳೆ ತಟ್ತೀರ ಅವರಿಗೆ. ರೆಡಿ? ಆನ್ ದ ಕೌಂಟ್ ಆಫ್ 3, 2, 1 ಹೋಗಿ ಮೆಲ್ಲ. ಬನ್ನಿ. ವಾಪಸ್ ಹೋಗಿ. ಸಾಕು. 12 ಸೆಕೆಂಡ್ಸಲ್ಲಿ ಮಾಡಿದ್ದಾರೆ. 12 ಸೆಕೆಂಡ್ಸಲ್ಲಿ ಆಯಿತು. ನೀವು ಬನ್ನಿ. ನೆಕ್ಸ್ಟ್ ಬನ್ನಿ. ನೀವು ಕೂಡ ಹೀಗೆ ನಿಲ್ಲಿ. ಭಾರಿ ಪೊರ್ಲುಡಾವಡು ಸರ್, ಲೈಕ್ ಆವಡು. 3, 2, 1 ಗೋ. ಹೋಗಿ ಮೆಲ್ಲ. ಜಾಗ್ರತೆ. ಸಾಕು, ಬನ್ನಿ, ವಾಪಸ್ ಬನ್ನಿ. ಎಸ್, ಸಾಕು. 8 ಸೆಕೆಂಡ್ಸಲ್ಲಿ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಬನ್ನಿ ಸರ್. ನಾನು ಇಲ್ಲಿ ನಿಂತು ಸರ್, ನೀವು ಒಂಚೂರು ಅಲ್ಲಿ ನಿಲ್ಬೋದಾ? ಅಲ್ಲಿ ಒಂಚೂರು. ಓಕೆ, ಹಾಂ, ಲತಾ ಅವ್ರು ನಿಲ್ತಾರೆ. ಓಕೆ, ರೆಡಿ ಸರ್. ಕರೆಕ್ಟ್ ಪೊಸಿಷನ್ ತಗೊಳ್ಳಿ. ಒಂಚೂರು ಹಿಂದೆ ಬನ್ನಿ. ಲತಾ ಬನ್ನಿ, ನೀವು ಅಲ್ಲಿ ನಿಲ್ಲಿ. ಹಾಂ, ಚೂರಿ ಸ್ವಲ್ಪ ಈ ಕಡೆ ಬನ್ನಿ. ಮೇಡಮ್ ಅವರಲ್ಲಿ ನಿಂತಿದ್ದಾರೆ, ಜಸ್ಟ್ ಅವ್ರಿಗೆ ತಾಗಿ ಬಂದರೆ ಆಯ್ತು ಅಷ್ಟೇ. ರೆಡಿ? 3, 2, 1 ಹೊರಡಿ. ಓಕೆ, ಎಸ್, ಬನ್ನಿ, ವಾಪಸ್ ಬನ್ನಿ. ಎಸ್, 9 ಸೆಕೆಂಡ್ಸಲ್ಲಿ ಮಾಡಿದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ಕಷ್ಟದಿತ್ತು, ನಿಮಗೋಸ್ಕರ ಸ್ವಲ್ಪ ಚೇಂಜ್ ಮಾಡಿದ್ವಿ. ಆಯ್ತಾ ಆಂಟಿ? ಓಕೆ, ರೆಡಿ? ತಗೊಳ್ಳಿ. ಇದು ಒಂದು ಒಳ್ಳೆ ಫೋಟೋ ಬರ್ಬೇಕು ಸರ್, ಸಖತ್ತಾಗಿ ಬರಬೇಕು. 3, 2, 1 ಹೊರಡಿ. ಎಸ್ ಆಂಟಿ, ಹೋಗಿ. ಬನ್ನಿ, ವಾಪಸ್ ಬನ್ನಿ. ಹದಿಮೂರು ಸೆಕೆಂಡ್ಗಳಲ್ಲಿ ಮಾಡಿ ಮುಗಿಸಿದ್ದಾರೆ. ಆಯಿತು, ತೊಂದರೆ ಇಲ್ಲ, ನಿಲ್ಲಿ. ಇಲ್ಲಿಗೆ ನಮ್ಮದು ಎರಡನೇ ರೌಂಡ್ ಆಯಿತು. 3ನೇ ರೌಂಡ್ ಒಂದು ಮಾಡಿ ಮುಗಿಸುವ. 2 ನಿಮಿಷದಲ್ಲಿ ಮುಗೀತದೆ, ಆಗ್ಬೋದಲ್ಲ? 3ನೇ ರೌಂಡ್ ಏನಂತಂದರೆ ನಾವು ಒಂದು ಹಾಡು ಹಾಕ್ತೇವೆ. ಎಲ್ರಿಗೂ ಒಂದೇ ಹಾಡು, 40 ಸೆಕೆಂಡ್ ಮಾತ್ರ.
ಒಂದು ಹಾಡಿಗೆ ಅವರ ಪ್ರದರ್ಶನ ಹೇಗಿರುತ್ತೆ ಅಂತ ನೋಡೋದು. ಹಾಡು ಯಾವುದು ಅಂತಂದರೆ ಕನ್ನಡದ ಒಂದು ಮಲ್ಟಿ ಸ್ಟಾರರ್ ಸಿನಿಮಾದಿಂದ ಆದಂಥ ಗೀತೆ ಪಟ ಪಟ ಹಾರೋ ಗಾಳಿಪಟ. ಆಗ್ಬೋದಾ? ಚಲೋ, ಆಗ್ಬೋದಲ್ಲ? ಸಂಜು ಪಾಡ್ಗನ ಸರ್, ಇಲ್ಲಿಗೆ ಬನ್ನಿ ಸರ್. ಇದು ವೇದಿಕೆ ಈಗ ಸಿದ್ಧವಾಗಿದೆ. ನೀವಿಬ್ಬರು ಜೊತೆಯಾಗಿ ನಿಂತು ನಾವು ಹಾಕುವ ಪಟ ಪಟ ಹಾರೋ ಗಾಳಿಪಟಕ್ಕೆ ನೀವು ಚೆನ್ನಾಗಿ ಒಂದು ನೃತ್ಯ ಮಾಡಬೇಕು. ಲಾಯ್ಕ್ ಹಾಪುಂಡಿ ಗಮ್ಮತ್ ಹಾಪುಂಡು ತೂಲಿ. ರೆಡಿ? ಪಾಡ್ಲೆ ಸಂಜು. ಸಖತ್ತಾಗಿ ಮಾಡಿದ್ದಾರೆ. ಒಂದು ಗಟ್ಟಿ ಚಪ್ಪಾಳೆ ಬರಲಿ ಅವರಿಗೆ. ಮುಂದಿನ ಜೋಡಿ ಬನ್ನಿ. ನೂತನ ವಧುವರರು ಮಧ್ಯದಲ್ಲಿ ನಿಲ್ಲಿ. ಅತ್ ಬಟ್ರೆ ಮಧ್ಯಡು ಅಂತಲೇ ಲಾಯ್ಕ್ ಆವೋಡು, ಟಾಪ್ ಕ್ಲಾಸ್ ಆವೋಡು. ಥ್ಯಾಂಕ್ ಯು ಭಟ್ರೆ. ಒಂದು ಇರು ವಿಡಿಯೋ ದೆತ್ತು ನೋಡಿ ದಿ ಓಡಿ ಅವೇ. ಮೇಡಮ್ ಬನ್ನಿ ಮುಂದೆ ಬನ್ನಿ. ಹಾಂ, ಎಸ್, ವೆರಿ ಗುಡ್. ಮೇಡಮ್ ವೆರಿ ನೈಸ್, ಥ್ಯಾಂಕ್ ಯು. ಆಂಟಿ, ಈ ರೌಂಡಿನ ಕೇಂದ್ರ ಬಿಂದುವೇ ನೀವು. ಬನ್ನಿ ಸರ್, ಬನ್ನಿ. ಈಗ ಹೇಗಂದರೆ ಎಲ್ಲರೂ ಈ ಸೀನಿಯರ್ ಜೋಡಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಬೇಕು ನಾವು. ನೋಡಿ ಅವರ ಒಂದು ಹುಮ್ಮಸ್ ನೋಡಿ. ಅಲ್ಲ ಆಂಟಿ, ನಾನು ಹೇಳ್ತೇನೆ, ಈ ಕ್ಷಣ ನೀವು ಯಾವತ್ತೂ ಮರೆಯಲ್ಲ ಲೈಫಲ್ಲಿ, ಆಯಿತಾ? ಅದೇ ನಮ್ಗೆ ಬೇಕಿರೋದು. ರೆಡಿ ಅಲ್ವಾ? ಪಾಡ್ಗನ ಪಾಡ್ಲೆ. ನಾವು ಬರುವುದಿಲ್ಲ ಅನ್ನೋದರಿಂದ ನಾವು ಗಾಳಿಪಟ ಬಿಡುವುದೇ ಇಲ್ಲ ಅನ್ನೋದ್ರವರೆಗೆ ಎಂಥ ಡ್ಯಾನ್ಸ್ ಸರ್. ಭಾಳ ಚೆನ್ನಾಗಿ ಅಲ್ಲ ನಿಜಕ್ಕೂ. ಆಂಟಿ ಸಖತ್ತಾಗಿ ಮಾಡಿದ್ರಿ. ಅದು ಮಧ್ಯೆ ಮಧ್ಯೆ ಸಿಕ್ಕಿ ಬಿತ್ತಲ್ಲ. ಬನ್ನಿ. ಹೌದು, ನಿಲ್ಲಿ. ಈಗ ಏನಂದರೆ ಇಲ್ಲಿಗೆ ನಮ್ಮ ಇದು ಕಪಲ್ ಗೇಮ್ ಮುಗೀತು. ವಿಜೇತರು ಯಾರು ಅಂತ ಡಿಸೈಡ್ ಮಾಡೋದು ಸಹಿತ ನೀವೇ. ಯಾರಿಗೆ ಜೋರಾಗಿ ಚಪ್ಪಾಳೆ ಸೌಂಡ್ ಬರುತ್ತೋ ಅವರು ಈ ಆಟದ ವಿಜೇತರು ಅಂತ ಅರ್ಥ ಆಗ್ಬೋದಾ? ಕಪಲ್ ನಂಬರ್ 1 ಸರ್, ಬಲೆ ಇಡೆ ಬಲೆ ಬರಲಿ. ಆಯ್ತು, ನಿಲ್ಲಿ. ಅಲ್ಲೇ ನಿಲ್ಲಿ ಬಟ್ರೆ ಬಲೆ. ಓಕೆ, ನಿಲ್ಲಿ ಸರ್, ಬನ್ನಿ. ಓಕೆ, ಬನ್ನಿ. ತಾರಾ ದಂಪತಿಗಳು, ಹಿರಿಯರು.
ಅನ್ಡೌಟೆಬ್ಲಿ ಈ ಆಟದ ವಿಜೇತರು ಇವರೇ ಆಗಿದ್ದಾರೆ. ಹಿರಿಯ ದಂಪತಿಗಳಿಗೆ ನೂತನ ದಂಪತಿಗಳು ಒಂದು ವಿಶೇಷ ಬಹುಮಾನ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಗೋವಿಂದ್ ಅವರೇ ಬಂದುಬಿಡಿ, ಅವರಿಗೆ ಬಹುಮಾನ ಕೊಟ್ಟು ಆಶೀರ್ವಾದ ಪಡಿ. ಮತ್ತೆ ಭಾಗವಹಿಸಿದ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದ. ಸಾಕತ್ತಾಗಿದೆ. ಥ್ಯಾಂಕ್ ಯು. ಎಲ್ಲರ ಕೈಯಲ್ಲೂ ವಾಚ್ ಇದೆ, ಹೆಚ್ಚಿನವ್ರ ಕೈಯಲ್ಲಿ ವಾಚ್ ಇದೆ ಅಲ್ವಾ? ಯಾರು ಬಲಗೈಗೆ ವಾಚ್ ಕಟ್ಕೊಂಡಿದ್ದಾರೆ ಅವರಿಗೆ ಒಂದು ಬಹುಮಾನ. ಈಗ ಕಟ್ಟಬಾರ್ದು. ಅವರು ಲಾಸ್ಟ್ ಅವರಿಬ್ರು. ಎಸ್ ಬ್ರದರ್, ಪ್ಲೀಸ್ ಕಮ್. ಬನ್ನಿ ಇಲ್ಲಿ, ಬನ್ನಿ. ಫಸ್ಟ್ ಕೈ ಎತ್ತದವ್ರು ಅವರೇ, ನಾನು ನೋಡ್ತಾ ಇದ್ದೆ. ಬನ್ನಿ ಬ್ರದರ್, ಕಮ್. ಓ ಸಿಸ್ಟರ್, ಬನ್ನಿ, ನಿಮಗೂ ಕೊಡುವ. ಕಮ್ ಹಿಯರ್, ಬನ್ನಿ ಇಬ್ರು. ಸ್ಟೇಜ್ ಮೇಲೆ ಬನ್ನಿ, ಸ್ಟೇಜ್ ಮೇಲೆ. ಬ್ರದರ್ ಬನ್ನಿ. ಲತಾ ಅವರೇ, ಆ ಮಗುಗೆ ಒಂದು ಚಾಕ್ಲೇಟ್ ಕೊಡೋಣ, ಅವರಿಗೆ ಒಂದು ಬಹುಮಾನ ಕೊಡಿ. ಮುಂದಿನ ಬಹುಮಾನ, ಯಾರ ವಾಚು ಕೆಟ್ಟು ಹೋಗಿ ನಿಂತಿದೆ ಅವರಿಗೆ ಒಂದು ಬಹುಮಾನ. ಎಂಥ ಅದ್ಭುತ ವಾಚ್ ಮಾರ್ರೆ, ಬೆಂಕಿ. ಥ್ಯಾಂಕ್ಸ್ ಬ್ರದರ್. ಬನ್ನಿ ಅಕ್ಕ. ಇವ್ರು ಒಬ್ರೇನಾ, ಬೇರೆ ಯಾರು ಇಲ್ವಾ? ಒಬ್ರೇನಾ? ಎಂತ ವಾಚ್ ಮಾರ್ರೆ, ಒಂಚೂರು ಬಿಚ್ಚಿ ಅದು ಒಂಚೂರು. ಈ ವಾಚಿನ ಬಗ್ಗೆ ಒಂದೆರಡು ಮಾತಾಡಬೇಕು ನೀವು. ತುಂಬ ಹಳೇದದು. ಲುಕ್ಸ್ ವೆರಿ ನೈಸ್, ಚೆನ್ನಾಗಿದೆ. ಇದು ಮುಖ್ಯಮಂತ್ರಿಗಳ ಕೈಯಲ್ಲೆಲ್ಲ ಇರುತ್ತಲ್ಲ, ಆ ಥರ ಇದೆ. ಥ್ಯಾಂಕ್ ಯು. ಇದು ಯಾರು ಗಿಫ್ಟಾ? ಅಮ್ಮನ ಗಿಫ್ಟ್. ಇದು ಯೂರೋ ಅಂತ ಕಂಪನಿ, ಕಾಸ್ಟ್ಲಿ ವಾಚ್ ಅನ್ಸುತ್ತೆ. ಹೌದು. ಯಾವಾಗ ನಿಂತಿರೋದು? ತುಂಬ ವರ್ಷ ಆಯಿತು. ಫಸ್ಟ್ ಟೈಮ್ ಹಾಕಿರೋದು. ಇದಕ್ಕೆ ನಾಳೆನೇ ನೀವು ಒಂದು ಬ್ಯಾಟ್ರಿ ಹಾಕಬೇಕು ಅಂತ ನಾವು ಹೇಳಿ. ಬನ್ನಿ ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್. ಲತಾ ಅವರೇ ಬಂದು ಅವರಿಗೊಂದು ಕೊಡಿ. ಚಲೋ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಷನ್ ಆಫ್ ದ ಗೇಮ್. ಈಗ ಹೇಗಂದರೆ, ಆಗ ನೀವು LED-ನಲ್ಲಿ ಏನು ನೋಡಿದ್ರಿ? ಹಿಂದಿ ಹಾಡುಗೆ ಕನ್ನಡ ಮಿಕ್ಸ್ ಆಗಿರೋದನ್ನು ನೋಡಿದ್ರಿ ಅಲ್ವಾ? ಎಸ್, ಹಿಂದಿ ಹಾಡು ಮತ್ತು ಕನ್ನಡ ಅದಕ್ಕೆ ಆಡಿಯೋ ಮಿಕ್ಸ್ ಆಗಿತ್ತು. ಈಗ ಉಲ್ಟಾ, ಕನ್ನಡ ಹಾಡಿಗೆ ಹಿಂದಿ ಆಡಿಯೋ ಮಿಕ್ಸ್. ಆಗ ನಮ್ಮ ಕಾರ್ಯಕ್ರಮಕ್ಕೆ ಅನಿಲ್ ಕಪೂರ್ ಬಂದಿದ್ದರು, ಅಮೀರ್ ಖಾನ್ ಬಂದಿದ್ದರು, ಶಾರುಖ್ ಖಾನ್ ಬಂದಿದ್ದರು. ಎಲ್ಲ 90s ಜನಪ್ರಿಯ ಗೀತೆಗಳು, ನಾವೆಲ್ಲರೂ ಇಷ್ಟಪಟ್ಟಂಥ ಸಿನಿಮಾದ ಗೀತೆಗಳನ್ನೆಲ್ಲ ನೀವು ನೋಡಿದ್ರಿ. ಈಗ ನಮ್ಮ ಕಾರ್ಯಕ್ರಮಕ್ಕೆ ವಿಷ್ಣುವರ್ಧನ್, ರಾಜ್ಕುಮಾರ್ ಅವರೆಲ್ಲರೂ ಬರ್ತಾರೆ. ಲೆಟ್ಸ್ ಮೂವ್ ಆನ್. ಈಗ ಮೈಕ್ ಕೊಡೋದಕ್ಕೆ ಆಂಟಿ ನೀವು ಬರ್ತೀರಲ್ಲ? ನಿಮ್ಮದು ಡ್ಯಾನ್ಸ್ ಇದೆ ಆಮೇಲೆ. ಅಲ್ಲಿ ಆಂಟಿ ಅವರು ಅಲ್ಲಲ್ಲ ಅವರು ನೋಡಿ, ಅವರು ಫಸ್ಟ್ ಕೈ ಎತ್ತಿರೋದು ಅವರು. ಸರ್, ಅಲ್ಲೇ ಎದ್ದು ನಿಂತು ನಿಮ್ಮ ಹೆಸರು ಮತ್ತು ಸಣ್ಣ ಪರಿಚಯ, ಆಮೇಲೆ ಹಾಡು ಯಾವುದು ಅಂತ ಹೇಳಿ. ಶ್ರೀರಾಮ್ ಉಡುಪ. ನಮಸ್ಕಾರ. ನಮಸ್ತೆ. ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ. ಖಂಡಿತವಾಗಿ ಉತ್ತ ಪುತ್ರ. ಇವ್ರಿಗೆ ಆಂಟಿ ಎದ್ದು ನಿಲ್ಬೋದಾ? ಎಸ್ ಪ್ಲೀಸ್. ಈಚೆ ಹೀಗೆ ತಿರುಗ್ಬೋದಾ? ಈಚೆ ತಿರುಗ್ಬೋದಾ? ನಮಸ್ಕಾರ, ನನ್ನ ಹೆಸರು ರತ್ನಾವತಿ ಅಂತ. ನನ್ನ ಲತನ್ ದೊಡ್ಡಮ್ಮ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು, ಎಲ್ಲಿರುವೆ. ವಾಹ್, ಜೋರಾದ ಚಪ್ಪಾಳೆ ದೊಡ್ಡಮ್ಮನಿಗೆ. ಪಾಡ್ಲೆ
ಹಾಕಿ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ, ಬಯಕೆಯ ಬಳ್ಳಿಯ ನಗುವ. ವಾಟ್ ಅ ಬ್ಯೂಟಿಫುಲ್ ಸಾಂಗ್. ನಾನು ಉದಯವಾಣಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅನಂತ್ನಾಗ್ ಅವರ ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಆಗ ಅವರಿಗೊಂದು ಪ್ರಶ್ನೆ ಕೇಳಿದ್ದೆ, ಆ್ಯಕ್ಟಿಂಗಿನ ಯೂನಿವರ್ಸಿಟಿ ಇದ್ದಂಗೆ ನೀವು ಸರ್, ನಿಮ್ಮ ಪ್ರಕಾರ ಆ್ಯಕ್ಟಿಂಗ್ ಅಂದರೆ ಏನು ಅಂತ. ತಕ್ಷಣಕ್ಕೆ ಅವ್ರು ಕೊಟ್ಟ ಇನ್ಸ್ಟೆಂಟ್ ರಿಪ್ಲೈ ಏನಂದರೆ, ಆ್ಯಕ್ಟಿಂಗ್ ಇಸ್ ನಥಿಂಗ್ ಬಟ್ ರಿಯಾಕ್ಟಿಂಗ್ ಅಂತ. ಸಚ್ ಅ ವಂಡರ್ಫುಲ್ ಸಾಂಗ್. ಕನ್ನಡದ ಮೊದಲ ಅಂದರೆ ವಿಮಾನದಲ್ಲಿ ಶೂಟ್ ಮಾಡಿದಂಥ ಕನ್ನಡದ ಮೊದಲ ಹಾಡು ಇದೇ ಆಗಿದೆ. ನೆಕ್ಸ್ಟ್ ವಿಡಿಯೋ ಹಾಕಿ. नजर के सामने जिगर के पास, नजर के सामने जिगर के पास. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ, ಹೊಸ ರಾಗವಿದು ಹೊಸ ತಾಳವಿದು. ಆಮೇಲೆ ರೈಟ್. ಪರ್ಫೆಕ್ಟ್ ಸರ್. ನಿಮ್ಮ ಪರಿಚಯ ಆಗಿ. ಶ್ರೀನಿವಾಸ್ ಅಂತ, ಶ್ರೀನಿವಾಸ್ ಉಡುಪ ಅಂತ. ಪರ್ಫೆಕ್ಟ್. ಬಾಲಿವುಡ್ನ ಸೂಪರ್ ಸ್ಟಾರ್ ಅನಿಲ್ ಕಪೂರ್ ಅವರು ಮೊದಲ ಬಾರಿಗೆ ಕನ್ನಡದಲ್ಲಿ ಅಭಿನಯ ಮಾಡಿದಂತಹ ಚಿತ್ರ ಪಲ್ಲವಿ ಅನುಪಲ್ಲವಿ, ಮಣಿರತ್ನಂ ಅವರ ನಿರ್ದೇಶನ. ನೆಕ್ಸ್ಟ್ ವಿಡಿಯೋ ಪ್ಲೀಸ್. ಹಿಂದಿನವರಿಗೆ ಅವಕಾಶ. ಹಿಂದಿನವರಿಗೆ ಎಸ್. ಪರಿಚಯ, ಹೆಸರು? ಭಾಗ್ಯಶ್ರೀ ಉಡುಪ. ನಮಸ್ತೆ. ಕನಸಲು ನೀನೆ ಮನಸಲು ನೀನೆ. ಅಲ್ಲೇ ಆಂಟಿ, ಅಲ್ಲೇ ಆಚೆ ಯಾರಿಗಾದರೂ? ಎಸ್. ಅಲ್ಲಲ್ಲ, ಹಿಂದಿನವರಿಗೊಂದು ಅವಕಾಶ ಕೊಡಲೇಬೇಕು. ಎಸ್ ಪ್ಲೀಸ್. ಯಾ. ನನ್ನ ಹೆಸರು ಭಾರತಿ ಅಂತ. ನಾನು ಲತಾಗೆ ಚಿಕ್ಕಮ್ಮ ಆಗ್ತೀನಿ. ಎಸ್. ನಿನ್ನ ಮರೆಯಲಾರೆ, ಎಂದೆಂದು ನಿನ್ನ ಬಿಡಲಾರೆ, ಚಿನ್ನ ನೀನೇ ಪ್ರಾಣ ಎಂದೆಂದಿಗೂ. ಸಖತ್ತಾಗಿದೆ. ನಿನ್ನ ಮರೆಯಲಾರೆ, ಎಂದೆಂದು ನಿನ್ನ ಬಿಡಲ. ಚೆನ್ನಾಗಿತ್ತಲ್ಲ. ನೆಕ್ಸ್ಟ್ 2 ಫೈಲ್ಸ್ ಇದೆ, ಅದನ್ನ ನೋಡಿ ಬಿಡುವ. ಹಾಕಿ ಸಂಜು. ಈಚೆ ಕಡೆಯಿಂದ ಆಂಟಿ, ಈಚೆ ಕಡೆಯಿಂದ ಹಿಂದಿನವರಿಗೆ ಅವಕಾಶ. ಈಚೆ ಕಡೆಯಿಂದ ಹಿಂದಿನವರಿಗೆ ಅವಕಾಶ. ಧೀರೆ ಪ್ಯಾರ್ ಸಿಖಾತಾ ಹೈ ಯಹಿ, ಹಸಾತಾ ಹೈ ಯಹಿ, ಯಹಿ ರುಲಾತಾ ಹೈ, ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ. ಈಚೆ ಕಡೆಯಿಂದ ಹಿಂದಿನವರಿಗೆ ಅವಕಾಶ. ಯಾರು ರೆಡಿ ಇಲ್ದಿದ್ರೆ ಅವ್ರಿಗೆ ಕೊಡ್ಬೋದು. ಎರಡೂ ಕೈಯನ್ನು ಎತ್ತಿದ್ದಾರೆ ಪಾಪ. ಇರ್ಲಿ. ಜೊತೆಯಲಿ ಜೊತೆಯಲಿರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂತ ಮಾತಾಡಿದೆ ನೀ, ಎಂತ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಜೊತೆಯಲಿ ಜೊತೆಯಲಿರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಒನ್ ಆಫ್ ದ ಗ್ರೇಟೆಸ್ಟ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಶಂಕರ್ ನಾಗ್. 1982ನೇ ಇಸ್ವಿಯಲ್ಲಿ ಬಂದಂಥ ಚಿತ್ರ ಗೀತಾ. ಆ ಚಿತ್ರದಿಂದ ಆದಂಥ ಹಾಡು. ನಂಗೆ ಗೊತ್ತಾಯಿತು, ನಾವೆಲ್ಲ ಹೆಚ್ಚಿನವರು ಇಲ್ಲಿ ಉಡುಪಿ ಜಿಲ್ಲೆಯವರು ಅಲ್ವಾ. ಒಂದು ಇಂಟ್ರೆಸ್ಟಿಂಗ್ ವಿಚಾರನ ಹೇಳಲೇಬೇಕು ಶಂಕರ್ ನಾಗ್ ಬಗ್ಗೆ. ಏನಂದರೆ, ನನ್ನ ತಮ್ಮ ಶಂಕರ ಅಂತ ಒಂದು ಪುಸ್ತಕ ಇದೆ. ಅದನ್ನು ಬರೆದಿದ್ದು ಅನಂತ್ನಾಗ್ ಅವರು. ಪೇಜ್ ನಂಬರ್ 9 ಬೇಕಿದ್ರೆ ನೀವು ನೋಡಿ. ಅದರಲ್ಲೊಂದು ಬರೀತಾರೆ ಅವರು, ಈ ದ ಗ್ರೇಡ್ ಆಫ್ ದ ಗ್ರೇಟೆಸ್ಟ್ ಶಂಕರ್ ನಾಗ್ ಹುಟ್ಟಿದ್ದು ನಮ್ಮ ಉಡುಪಿಯಲ್ಲಿ. ಅದು ಎಲ್ಲಿ ಗೊತ್ತಾ? ಕಿನ್ನಿಮುಲ್ಕಿ. ಉಡುಪಿಗೆ ನಾವು ಬರ್ತೇವಲ್ಲ, ಮಂಗಳೂರಿಂದ ಬಂದು ಸ್ವಾಗತ ಗೋಪುರದ ಒಳಗೆ ಎಂಟ್ರಾಗಿ ಹೀಗೆ ಲೆಫ್ಟಲ್ಲಿ ಇಳಿಬೇಕಾದ್ರೆ ಅಲ್ಲೊಂದು ದೊಡ್ಡ ಆಲದ ಮರ ಇದೆ. ಅದರ ಆಚೆಗೆ ಒಂದು ಕಿರಾಣಿ ಅಂಗಡಿ ಇದೆ, ಅದ್ರ ಹಿಂದೆ ಒಂದು ಮನೆ ಇದೆ. ಅಲ್ಲಿ ಶಂಕರ್ ನಾಗ್ ಹುಟ್ಟಿದ್ದು ಅಂತ ಅನಂತ್ನಾಗ್ ಬರೀತಾರೆ. ನೆಕ್ಸ್ಟ್ ಟೈಮ್ ಉಡುಪಿಗೆ ಬಂದಾಗ ಒಂದು ಸಲ ಆಚೆ ರೌಂಡ್ ಹೋಗಿ ಬನ್ನಿ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟ್ರಿವಿಯಾ. ಲಾಸ್ಟ್ ವಿಡಿಯೋ ಹಾಕಿ.
कभी कभी मेरे दिल में ख्याल आता है कि जैसे तुझको बनाया गया ಯಾರಿದ್ದಾರೆ मेरे लिए। ಅವ್ರಿಗೆ ಹಾಡ್ತಾರಾ? ಓಕೆ ಓಕೆ, ತೊಂದರೆ ಇಲ್ಲ, ಅವ್ರಿಗೆ ಕೊಟ್ಟಾಯ್ತು, ಕೊಡಿ. ಜೀವ ವೀಣೆ ನೀನು ಮಿಡಿತದ ಸಂಗೀತ ಅದ ಸರ್. ಭಾವಗೀತೆ ಬಾಳಿನೊಲುಮೆಯ ಸಂಕೇತ, ಇಂದು ಮಿಲನದ ಸಂತೋಷ, ಶುಭ ಸಂತೋಷ, ಸುಖ ಸಂತೋಷ, ಸಂತೋಷ ಸಂತೋಷ. ಓ ಸೂಪರ್ ಆಗಿ ಸರಿಯಾದ ಉತ್ತರ. ಥ್ಯಾಂಕ್ ಯು ಅವರಿಗೆ. ಅದನ್ನ ನೋಡ್ಬೇಕಾ ಮತ್ತೆ? ಜೀವ ವೀಣೆ ನೀಡು ಮಿಡಿತದ ಸಂಗೀತ. ಥ್ಯಾಂಕ್ ಯು ಸಂಜು. ಬನ್ನಿ, ನೀವು ನಿಮ್ಮ ಜಾಗಕ್ಕೆ ವಾಪಸ್ ಬನ್ನಿ. ಈಗ ನಾವು ಇಷ್ಟೊಂದು ಜನ ಇಲ್ಲಿ ಸೇರಿದ್ದೇವೆ, ಒಂದು 200-250 ಜನ ನಾವು ಇರ್ಬೋದು. ಇವತ್ತು ಏಪ್ರಿಲ್ 28ನೇ ತಾರೀಕು. ಇಷ್ಟು ಜನರಲ್ಲಿ ಯಾರಾದರೂ ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರಾ? ಎನಿಬಡಿ ಸೆಲೆಬ್ರೇಟಿಂಗ್ ಬರ್ತ್ಡೇ ಟುಡೇ, ಏಪ್ರಿಲ್ 28? ಯಾರಾದರೂ? ಎನಿವನ್? ಬಂದೆ, ಅದಕ್ಕೆ ಬರ್ತೇನೆ. ಇವತ್ತು ಯಾರಿಲ್ವಾ? ಶ್ಯೂರ್ ಅಲ್ಲ? ನಾಳೆ ಯಾರ್ದಾದ್ರೂ ಹ್ಯಾಪಿ ಬರ್ತ್ಡೇ ಇದೆಯಾ? ಎಷ್ಟು ಜನ? 1, 2, ಮತ್ತೆ ಇನ್ನು ಯಾರಾದರೂ? ಭಾರಿ ಒಳ್ಳೆದಾಯಿತು. ಸಂಜು, ಇಬ್ಬರದ್ದು ಬರ್ತ್ಡೇ ಇದೆ ನಾಳೆ. ಸಂಜು ಆಕ್ಲೇನೊಂದು ಸ್ಟೇಜ್ಗೆ ಲೆಪ್ಪುಗ ನಾವೊಂದು ಮ್ಯೂಸಿಕ್ ಹಾಕ್ತೇವೆ. ಆ ಮ್ಯೂಸಿಕ್ಗೆ ಜೊತೆಯಾಗಿ ಸ್ಟೇಜ್ ಮೇಲೆ ಬಂದು ಲತಾ ಅವ್ರ ಹತ್ರ ನೀವು ಪ್ರೈಸ್ ತಗೊಳ್ಳಿ. ಅಲ್ಲ ಆಂಟಿ, ನಡ್ಕೊಂಡೇ ಬರೋದು, ನಡ್ಕೊಂಡೇ ಬರೋದು. ಬನ್ನಿ. ಎಸ್, ಥ್ಯಾಂಕ್ ಯು. ಮುಂದುಗಡೆ ನೋಡಿ ನಿಲ್ಲಿ. ಕೊಡಿ. ಥ್ಯಾಂಕ್ ಯು, ಧನ್ಯವಾದ. ನೆಕ್ಸ್ಟ್ ಈಗ 5 ಮಂದಿ ಹಾಡು ಹೇಳಿದವರಿಗೆ ಒಂದು ಬಹುಮಾನ ಕೊಡೋದಿದೆ. ಆದರೆ ಅದಕ್ಕೂ ಮುಂಚೆ ಒಂದು ಡಾನ್ಸ್ ಇದೆ. ಆ ಮಗು ಎಲ್ಲಿದೆ? ಒಂದು ಮಗುವಿನದ್ದು ಒಂದು ಡಾನ್ಸ್ ಇದೆ. ಆ ಮಗುಗೊಂದು ಅವಕಾಶ. ಅವರೆಲ್ಲೇ ಇದ್ರೂ ಸ್ಟೇಜ್ ಹತ್ರ ಬರಬೇಕು ಈಗ. ಮತ್ತು ನಿಮ್ಮ ಡಾನ್ಸಿನ ಹಾಡನ್ನು ನಮ್ಮ DJ ಸಂಜಯ್ ಅವ್ರ ಹತ್ರ ಕೊಡಬೇಕು. ಈ ಮಗುವಿನ ಪರಿಚಯ ಆಗಲಿಲ್ಲ. ಸಿಸ್ಟರ್, ನಿನ್ನ ಹೆಸರು ಮತ್ತು ಶಾಲೆ ಮತ್ತು ಯಾರು ಅಕ್ಕನ ಕಡೆಯಿಂದನಾ ಅಣ್ಣನ ಕಡೆಯಿಂದನಾ ಅಂತ ಹೇಳಬೇಕು. ನನ್ನ ಹೆಸರು ಮಹಾತಿ. ನಾನು ವಿಜಯ ಭಾರತಿ ವಿದ್ಯಾಲಯದಲ್ಲಿ ಓದುತ್ತಿದ್ದೇನೆ. ನಾನು ಅಣ್ಣನ ಕಡೆ. ಎಷ್ಟನೇ ಕ್ಲಾಸು? ನನ್ನ ಇನ್ನು 6th. ಮಹತಿ ನಮಗೋಸ್ಕರ ಒಂದು ಡಾನ್ಸ್ ಮಾಡ್ತಾ ಇದ್ದಾಳೆ. ಒಂದು ಚಪ್ಪಾಳೆ ಕೊಡಿ ಮಗುವಿಗೆ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.
ಈ ಹೊತ್ತಿಗೆ ಮಹತಿಗೆ ಉತ್ಸಾಹ ಬಂದು ನಾನು ಒಂದು ಸ್ಟೇಜ್ ಮೇಲೆ ಬರ್ತೇನೆ, ಡ್ಯಾನ್ಸ್ ಮಾಡ್ತೇನೆ ಅಂತ ಹೇಳಿ ಬಂದಿದ್ದಾಳೆ. ಶಿ ಪರ್ಫಾರ್ಮ್ ರಿಯಲಿ ವೆಲ್. ಥ್ಯಾಂಕ್ ಯು ವೆರಿ ಮಚ್ ವಿತ್ 1 ಮಂಚ್ ಆ್ಯಂಡ್ 1 ಪರ್ಕ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಈ ಕಡೆಯಿಂದ ಈಗ ಹಾಡು ಹಾಡಿದ 5 ಜನರಿಗೆ ಬಹುಮಾನ ಕೊಡೋ ಕಾರ್ಯಕ್ರಮ. ದಯವಿಟ್ಟು ನೀವಾಗೆ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಪ್ಲೀಸ್ ಬನ್ನಿ, ಎಲ್ಲ ಗಾಯಕರು ಗಾಯಕಿಯರು ಬನ್ನಿ. ಯಾರು ಹೋಗಬೇಡಿ, ಜೊತೆಯಾಗಿ ನಿಂತು ಗಿಫ್ಟ್ನ ಜೊತೆಗೆ ಒಂದು ಫೋಟೋ ತೆಗೆಯೋಣ. ಓಕೆ, ಥ್ಯಾಂಕ್ ಯು. ಲತಾ ಅವರೇ ಬನ್ನಿ. 8:30 ಅಂತ ಅಂದ್ಕೊಂಡಿದ್ದು 8:45 ಆಯಿತು. ಗೋವಿಂದ್ ಅವರೇ ನೀವು ಬಂದುಬಿಡಿ. ವಿ ಆರ್ ಆನ್ ದ ಅರ್ಜ್ ಆಫ್ ಕ್ಲೋಸಿಂಗ್ ದ ಪ್ರೋಗ್ರಾಮ್. 1 ತಿಂಗಳಿಂದ ಈ ಕಾರ್ಯಕ್ರಮದ ಬಗ್ಗೆ ಹಾಗೆ ಮಾತುಕತೆ ನಡೀತಿತ್ತು. ನಾನಾಗಲೇ ಆರಂಭದಲ್ಲಿ ಹೇಳಿದೆ, ಇವರಿಗೇನೋ ಸ್ವಲ್ಪ ಭಿನ್ನವಾಗಿ ಮಾಡಬೇಕು ಕಾರ್ಯಕ್ರಮ ಅಂತ ಇತ್ತು. ಆ ಥರದಲ್ಲಿ ನಾವು ಒಂದು ಪ್ರಯತ್ನ ಮಾಡಿದ್ದೇವೆ ಅಷ್ಟೇ. ಈಗ ನೂತನ ವಧುವರು ಇವರಿಗೆ ನಾಳೆ ಎಲ್ಲ ನೀವು ಬಂದು ಹತ್ರ ಬನ್ನಿ, ವಿಶ್ ಮಾಡ್ತೀರಾ. ಕಾರ್ಯಕ್ರಮ ಇವ್ರದ್ದಾಗಿರೋದ್ರಿಂದ ಇವ್ರು ಒಂದು ಸ್ಟೇಜಲ್ಲಿ ಒಂದು ಪರ್ಫಾರ್ಮ್ ಮಾಡೋದು ಬೇಡವಾ ಅಲ್ವಾ? ಒಂದಾಗಲೇಬೇಕು, ಇಲ್ಲದೇ ಇದ್ದರೆ ಈ ಪ್ರೋಗ್ರಾಮ್ ಇನ್ಕಂಪ್ಲೀಟ್ ಆಗುತ್ತೆ. ಮಂಜುನಾಥ್ ಸರ್ ಕರೆಕ್ಟ್ ಅಲ್ವಾ? ಈಗ ನೀವು ಹೇಳಿ, ಇವ್ರಿಗೆ ಯಾವ ಹಾಡನ್ನು ಹಾಕೋಣ ನಾವು? ಸ್ಲೋ ಹಾಡಬೇಕಾ ಇಲ್ಲ ಫಾಸ್ಟ್ ಹಾಡಬೇಕಾ? ಫಾಸ್ಟ್ ಆಗ್ಬೋದಾ? ಯಾವುದಾಗ್ಬೋದು? ನೀವು ಹೇಳಿದ್ದನ್ನು ಹಾಕೋದು. ಬಾರ್ರೆ ಬಾರ್ರೆ ಕಲ್ಯಾಣ ಮಂಟಪಕ್ಕೆ ಬಾ ಉಂಡ ಸಂಜು. ಯಾವುದು? ತಗ್ಲಾಕೊಂಡೆ ನಾನು ತುಲೆ ಓ ಒಂದು ತುಲೆ ಇರಗ ಈರ್ಪಾಡುವಾರ. ಹಾಗಾದರೆ ಅವರೇ ಹಾಕ್ತಾರಂತೆ, ಅವ್ರಿಗೆ ಖುಷಿ ಬಂದಿದ್ದು ಹಾಕ್ಲಿಯಾ? ನೋಡುವ ಹೇಗಾಗುತ್ತಂತ. ಇಲ್ಲ, ದಿಸ್ ಡೆಫಿನೆಟ್ಲಿ ನಾಟ್ ರ್ಯಾಗಿಂಗ್. ದಿಸ್ ಇಸ್ ಯೋರ್ ಪ್ರೋಗ್ರಾಮ್. ಮತ್ತು ಈ ಕಾರ್ಯಕ್ರಮದಲ್ಲಿ ಆ ವಿಜುವಲ್ಸ್ ಬೇಕೇ ಬೇಕು. ಇಲ್ಲ ಅಂತಂದರೆ ಅದು ಹೌದೌದು ಒಂದೇ 40 ಸೆಕೆಂಡ್ ಮಾತ್ರ ಪಾಡೋಡ್ಗೆ ಆರೆ ಪೋಡಿಗೆ ಅವನುಂಡು ಈ ಒಟ್ರಾಶಿ 5 ನಿಮಿಷ ಪೂರ ಪಾಡೋಡ್ಜಿ ರೆಡಿ. ಒಂದು ಚಂದದ ಒಂದು ಇದಾದಮೇಲೆ ಸಂಜು, ಇದಾದಮೇಲೆ ನೀವು ನಿಮ್ಗೆ ಇಷ್ಟ ಬಂದಿದ್ದು ಒಂದು ಹಾಡು ಹಾಕಿ. ಆಮೇಲೆ ನಾನೊಂದು ರಿಕ್ವೆಸ್ಟ್ ಮಾಡ್ತೇನೆ. ಯಾವುದಂದರೆ, ಜಬ್ ಕೋಯಿ ಬಾತ್ ಬಿಗಡ್ ಜಾಯೆ, ಜಬ್ ಕೋಯಿ ಮುಷ್ಕಿಲ್ ಪಡ್ ಜಾಯೆ, ತುಮ್ ದೇನಾ ಸಾಥ್ ಮೇರಾ ಓ ಹಮ್ನವಾ. ಈ ಹಾಡನ್ನು ಕೂಡ ಹಾಕಿ. ಲತಾ ಅವರೇ, ಆ ಹಾಡಿಗಂತೂ ತುಂಬ ಸುಲಭವಾಗಿ ನೀವು ಮಾಡ್ಬೋದು. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? 100 ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆಂದು ನಿನಗರ್ಪಣೆ. ನೀನಾದೇನಾ ಎಷ್ಟೊಳ್ಳೆ ಹಾಡನ್ನು ಹಾಕಿದ್ರಲ್ಲ, ಚೆನ್ನಾಗಿತ್ತು ಆ ಸಾಂಗ್. ಅಂದರೆ ಈ ಸಿಚುವೇಶನ್ಗೆ ತುಂಬ ಸೂಟ್ ಆಗ್ತಾ ಇತ್ತು. ಡು ಯು ವಾಂಟ್ ಒನ್ ಮೋರ್ ಸಾಂಗ್ ಟು ಬಿ ಪ್ಲೇಡ್? ಫಾಸ್ಟ್ ಬೋರ್ಡ್ಗೆ जब कोई बात बिगड़ जाए, जब कोई मुश्किल पड़ जाए. ಆಡಿಯನ್ಸ್ಗೆ ಏನೊಂದು ಲೇರು ಫಾಸ್ಟ್ ಪದ್ಯ ಬೋರ್ಡ್ಗೆ. ಹಾಂ, ಯಾರ್ಯಾರೆಲ್ಲ ಫಾಸ್ಟ್ ಸಾಂಗ್ ಅಂತ ಏನು ಎಲ್ಲ ಮಾಡ್ತಿದ್ದೀರಲ್ಲ, ನೀವೆಲ್ಲ ಬರಬೇಕಂತೆ. ಬನ್ನಿ ಬನ್ನಿ ಬನ್ನಿ, ಹೌದೌದು ಜಾಯ್ನ್ ಆಗಲಿ, ಬನ್ನಿ. ಕಮ್.
ಇಜ್ಜಿಡ ರಗಾಲೆ ಇಜ್ಜಿ ಉಳಿದವರು ಕಂಡಂತ ರಕ್ಷಿತ್ ಶೆಟ್ರನ್ನ ಪಿಲಿ ಪಾಂಡಸೈ ಅಲ್ಲ ಸರ್, ಒಂದು ಮಾಡ್ಬೇಕು. ಹಾಕುದಾ ಫಾಸ್ಟ್? ಸಂಜು ಪಾಡ್ಲೆ ಸಂಜು. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಗಟ್ಟಿ ಮೇಳ ಚಚ್ಚದಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸಿಗೆ. ಬಾರೋ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. Sexy singari, lie like a malaika, lie like a malaika, making bayani, lie like a malaika. Na kanninda bittare bana ure dhuli pata yara kaigu. ಸಾಕಲ್ವಾ? ಎಲ್ಲರೂ ಬನ್ನಿ ಹತ್ರ. ಅಲ್ಲ, ನೀವು ನಿಲ್ಲಿ. ಈಗ ನೀವಿಬ್ಬರು ದಯವಿಟ್ಟು ಇಲ್ಲಿ ಮುಂದೆ ಬರಬೇಕು. ಇಬ್ಬರು ಹೊಸ ಜರ್ನಿಯನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮಗೆಲ್ರಿಗೂ ನೆನಪಿರ್ಬೋದು, ಒಂದು 25 ವರ್ಷಗಳ ಹಿಂದೆ ನಾವೆಲ್ಲ ಟೆಕ್ನಾಲಜಿಕಲಿ ಇಷ್ಟು ಬೆಳೆದಿರಲಿಲ್ಲ. ಆ ದಿನಗಳಲ್ಲಿ ನಾವೆಲ್ಲ ದೂರದರ್ಶನನ್ನೇ ನೋಡ್ತಾ ಇದ್ದಿದ್ದು. ಅದರಲ್ಲಿ ಬರ್ತಾ ಇದ್ದಂಥ ಪ್ರತಿ ಸಿನಿಮಾ ಆಗಿರ್ಬೋದು, ಪ್ರತಿ ಜಾಹೀರಾತು ನಮಗೆಲ್ರಿಗೂ ನೆನಪಿತ್ತು. ಅದರಲ್ಲಿ ನಮ್ಮೆಲ್ಲರ ನೆಚ್ಚಿನ ಒಂದು ಜಾಹೀರಾತು ಯಾವುದು ಅಂತ ಕೇಳಿದ್ರೆ ಅದು ಡೈರಿ ಮಿಲ್ಕಿಂದು. ನೆನಪಿದೆ ನಿಮಗೆ? ನೆನಪಿದೆಯಾ? 2-3 ಥರದ್ದೆಲ್ಲ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಬರ್ತಾಯಿತ್ತು. ಕ್ಯಾ ಸ್ವಾದ್ ಹೈ ಜಿಂದಗಿ ಮೇ ಅಂತ ಬರ್ತಿತ್ತು. ಆಮೇಲೆ ಕಾಲಕ್ರಮೇಣ ಅದರದ್ದೊಂದು ಶೀರ್ಷಿಕೆ ಬದಲಾಯಿತು. ಅದೇನು ಅಂತಂದರೆ, ಏನಾದರೂ ಆರಂಭ ಮಾಡುವ ಮುನ್ನ ಬಾಯಿ ಸಿಹಿ ಮಾಡಿ ಅಂತ, ಅಲ್ವಾ? ಸೊ ಇವರು ನಾಳೆಯಿಂದ ಹೊಸ ಒಂದು ಪ್ರಯಾಣವನ್ನು ಆರಂಭ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಬಾಯಿ ಸಿಹಿ ಮಾಡಬೇಕಲ್ವಾ? ಹಾಗಾಗಿ ಅವರಿಗೊಂದು ಡೈರಿ ಮಿಲ್ಕ್ ಕೊಡಿಸುವ. ಶ್ಯೂರ್? ಏನಾದರೂ ಆರಂಭ ಮಾಡುವ ಮುನ್ನ ಬಾಯಿ ಸಿಹಿ ಮಾಡಲಿ ಅಲ್ಲ? ಓಕೆ, ಕ್ಯಾನ್ ಐ ಓಪನ್ ದಿಸ್? ಸ್ವಲ್ಪ ಪಿಚ್ಕಾಗಿದೆ. ಲತಾ ಅವರೇ, ನೀವು ಇದನ್ನು ಓಪನ್ ಮಾಡಿ ಒಂದು ಸಣ್ಣ ತುಂಡು ಅವರಿಗೆ ತಿನ್ನಿಸಿ, ಇನ್ನೊಂದು ಸಣ್ಣ ತುಂಡು ಅವರು ನಿಮಗೆ ತಿನ್ನಿಸೋದ್ರ ಮೂಲಕ ನಿಮ್ಮ ಹೊಸ ಪ್ರಯಾಣ ಆರಂಭ. ನಂಗೆ ಗೊತ್ತಿತ್ತು ನಿಮ್ಗೆ ಅದು ಕಷ್ಟ ಆಗ್ತದಂತ, ಅದಕ್ಕೆ ನಾನು ಓಪನ್ ಮಾಡಿ ತಂದಿದ್ದೇನೆ. ಲೇಡೀಸ್ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ನಾಳೆಯಿಂದ ಇಬ್ಬರು ಒಂದಾಗ್ತಾ ಇದ್ದಾರೆ. ಹಾಗಾಗಿ ಒಂದರಲ್ಲಿ ಅರ್ಧ 1/2, ಅರ್ಧ ನೀವು ಅವ್ರಿಗೆ ತಿನ್ನಿಸೋದು, ಅರ್ಧ ಇವ್ರು ನಿಮ್ಗೆ ತಿನ್ನಿಸೋದು. ತುಂಬ ಸ್ಪೆಷಲ್ಲಾಗಿ ತಿನ್ನಿಸಿ, ಸುಮ್ಮನೆ ಹೀಗಲ್ಲ, ಏನಾದರೂ ಬೇರೆ ಥರದಲ್ಲಿ. ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗೀತು. ಕೊನೆಯ ಮಾತುಗಳು ಅವರು ಸ್ಟಾರ್ಟಿಂಗಲ್ಲಿ ಮಾತಾಡಿದ್ದಾರೆ. ಕಾರ್ಯಕ್ರಮ ಆರಂಭಕ್ಕೂ ಮುಂಚೆ ಎಲ್ರಿಗೂ ವೆಲ್ಕಮ್ ಮಾಡಿ ಎಲ್ಲ ಮಾತಾಡಿದರು. ಆಗ ನೀವು ಬಂದಿರಲಿಲ್ಲ. ಕಾರ್ಯಕ್ರಮದ ಕ್ಲೋಸಿಂಗ್ ಸೆರೆಮನಿ ನಿಮ್ಮಿಂದ, ಥ್ಯಾಂಕ್ಸ್ ಗಿವಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಪೀಚ್. ಎಲ್ರಿಗೂ ಥ್ಯಾಂಕ್ ಯು. ಇವತ್ತು ಬಂದಿದ್ದಕ್ಕೆ, ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಮತ್ತು ಆಡಿಯನ್ಸ್ಗೆ ಆಗಲಿ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಮತ್ತು ಹೋಸ್ಟು ಕೂಡ ತುಂಬ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ. ಸೊ ಇವತ್ತು ಬಂದವರೆಲ್ಲ ಪ್ಲೀಸ್ ನಾಳೆನೂ ಬನ್ನಿ, ಹೀಗೆ ಸಪೋರ್ಟ್ ಮಾಡಿ. that's it. ಬನ್ನಿ ಲತಾ ಅವರೇ, ನಿಮ್ಮದೊಂದು ಕೊನೆಯ ಮಾತು. ಅವಿನಾಶ್ ಕಾಮತ್ ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದ ದಿನದಿಂದನೂ ಹೇಳಿದ್ದು ಒಂದೇ, ಆಲ್ಮೋಸ್ಟ್ ಎಲ್ಲ ಸಂಗೀತಲ್ಲೂ ಸಾಂಗ್ ಮತ್ತು ಡಾನ್ಸ್ ಇದ್ದೇ ಇರುತ್ತೆ. ಐ ವಾಂಟ್ ಸಮಥಿಂಗ್ ಕ್ರಿಯೇಟಿವ್ ಅಂತ. ಸೊ ನಾವೊಂದು ಆ ಪ್ರಯತ್ನ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಒಬ್ಸರ್ವ್ ಮಾಡ್ದಂಗೆ ಆಡಿಯನ್ಸ್ ಎಲ್ಲರೂ ಎಂಗೇಜಿಂಗ್ ಆಗಿದ್ರು, ಎಲ್ಲರೂ ಭಾಗವಹಿಸಿದ್ರು. ಡಿಫ್ರೆಂಟ್ ಆಟನ ನೀವು ಹುಡ್ಕೊಂಡು ಬಂದು ನಮಗೋಸ್ಕರ ಮಾಡಿಕೊಟ್ಟಿದ್ದೀರಾ. ಉಡುಪಿಯಿಂದ ನಮಗೋಸ್ಕರ ಬಂದಿದ್ದೀರಾ. ನೀವು ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲೂ ನಮಗೋಸ್ಕರ ಟೈಮ್ ಮಾಡಿಕೊಂಡು ನಾನು ಕಾಲ್ ಮಾಡಿ ತಲೆ ತಿಂದಾಗ
ಒಂಚೂರು ಹಾಂ ಅಂತ ಅಂದೆ. ಆ ಪೇಷನ್ಸಿಂದ ನನ್ನ ಹತ್ರ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ನಿಮಗೂ ಅಷ್ಟೇ ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ಆಟ ಆಡಿದ್ದೀರಾ. ಯಂಗ್ ಕಪಲ್ ಆಗಿರ್ಬೋದು, ಓಲ್ಡ್ ಕಪಲ್ ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಎಲ್ಲರೂ ಸಹ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಈ ಥ್ಯಾಂಕ್ಸ್ ಸತೀಶ್ ಸರಿಗೂ ಹೋಗಬೇಕು. ಅವರಲ್ಲಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಅವ್ರ ಕಡೆಯಿಂದ ಇಲ್ಲಿಗೆ ಬರುವಂಥ ಅವಕಾಶ ಸಿಕ್ಕಿತ್ತು. ನೀವೆಲ್ಲ ಉಡುಪಿಯವರು ಅಂತ ತಿಳಿದು ಮತ್ತಷ್ಟು ಸಂತೋಷ ಆಯಿತು. ನಿಮ್ಮ ಪ್ರಯಾಣ ತುಂಬ ಚೆನ್ನಾಗಿರಲಿ. ವಿಶ್ ಯು ಬೋತ್ ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಗಾಡ್ ಬ್ಲೆಸ್ ಯು. ಚೆನ್ನಾಗಿರಿ. ನಮ್ಮ ಕಡೆಯಿಂದ ನಿಮಗೆ ಒಂದು ಕಿರುಕಾಣಿಕೆ, ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬನ್ನಿ ಸರ್, ಮಧ್ಯ ಬನ್ನಿ. ಅವಿನಾಶ್ಗೆ ಸಪೋರ್ಟ್ ಮಾಡಿದಂತಹ ಸಂಜಯ್ ಸರ್, ನಿಮ್ಮ ಮ್ಯೂಸಿಕ್ ಇಲ್ಲದೆ ಕಾರ್ಯಕ್ರಮ ಇಷ್ಟು ಸಕ್ಸಸ್ ಆಗೋಕ್ಕೆ ಚಾನ್ಸೇ ಆಗ್ತಾಯಿರಲಿಲ್ಲ. ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲರೂ ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ. ನಾಳೆನೂ ಬನ್ನಿ, ಮುಹೂರ್ತಕ್ಕೂ ಬನ್ನಿ, ಸಂಜೆ ರಿಸೆಪ್ಷನ್ಗೂ ಬನ್ನಿ.